25ನೇ ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲಿ ಕರ್ನಾಟಕ ನ್ಯೂಸ್ ಫಸ್ಟ್ ಬೆಸ್ಟ್ ಬೀಟ್ ವರ್ಸಸ್ ನ್ಯೂಸ್ ಫಸ್ಟ್ ಕರ್ನಾಟಕ ಇಲ್ಲಿ ಮ್ಯಾಚ್ ಆಡ್ತಾ ಇರುವಂಥದ್ದು. ಎರಡು ಟೀಮ್ಗಳು ಕೂಡ ಒಂದೊಂದು ಸೋಲನ್ನು ಕಂಡಿರೋದು. ಓಪನಿಂಗ್ ಬ್ಯಾಟರ್ ಕಣಕ್ಕಿಳಿಯೋದಿಲ್ಲ ರಾಜು ಮತ್ತು ಸಂತೋಷ್ ಅವರು. ವೆರಿ ಫಸ್ಟ್ ಬಾಲ್ ಮಂಜುನಾಥ್ ಕಡೆಯಿಂದ ವೈಟ್ ಬಾಲ್ ಅಂತ ಕಾಲ್ ಬರುತ್ತೆ. ಇಲ್ಲಿ ಅಕೌಂಟ್ ಓಪನ್ ಆಗುತ್ತೆ ವೈಟ್ ಬಾಲ್ ಇಂದ ಕರ್ನಾಟಕ ನ್ಯೂಸ್ ಬಿ ಟೀಮ್ ಕಡೆಯಿಂದ. ಸೂಪರ್ ಆಗಿದೆ. ಬೌಲರ್ಸ್ ಬ್ಯಾಕ್ ಆಟವನ್ನು ಆಡಿದ್ರು. ಇಲ್ಲಿ ಮಿಡಾನಲ್ಲಿ ಫೀಲ್ಡರ್ ಇದ್ದಾರೆ. ಡೈರೆಕ್ಟ್ ಆಗಿರೋ ವಿಕೆಟ್ ಬೀಳುವಂತ ಒಂದು ಚಾನ್ಸಸ್ ಇತ್ತು. ಅವಕಾಶವನ್ನು ಕಳ್ಕೊಳ್ತಾರೆ. ರಿಸ್ಕಿ ರನ್ ಅನ್ನ ತಗೊಳ್ಳೋ ಪ್ರಯತ್ನ ಮಾಡಿದಲ್ಲಿ ರಾಜು ಮತ್ತು ಸಂತೋಷ್ ಅವರು. ಒಂದು ರನ್ ಆ್ಯಡ್ ಆಗುತ್ತೆ ಸ್ಕೋರ್ ಬೋರ್ಡ್ ಅಲ್ಲಿ. ಟೀಮ್ ಸ್ಕೋರ್ 2 ತಲುಪಿರೋದು. ಸೂಪರ್ ಆಗಿದೆ. ಇದು ತುಂಬಾ ಆಚೆ ಹೋಗಿ ಹೊಡೆಯುವಂತ ಪ್ರಯತ್ನ ಮಾಡಿದ್ದು. ಡಿಪ್ ಸ್ಕ್ವೇರ್ ಲೆಗ್ ಫೈನ್ ಲೆಗ್ ಕಡೆಗೆ ತಳ್ಳುವಂತ ಯೋಚನೆ ಮಾಡ್ತಾ ಇರೋದು ಸಂತೋಷ್ ಅವರು. ರನ್ಸ್ ಬರೋದಿಲ್ಲ. ಇಲ್ಲಿ ಡಾಟ್ ಬಾಲ್ ಆಗುತ್ತೆ. ವಿಕೆಟ್ ಹುಡುಕಾಟದಲ್ಲಿರುವಂತಹ ನ್ಯೂಸ್ ಫಸ್ಟ್ ಕನ್ನಡ ಟೀಮಿಗೆ ಮಂಜುನಾಥ್ ಬ್ರೇಕ್ ಥ್ರೂ ತಂದು ಕೊಡ್ತಾರೆ. ನೋಡ್ಬೇಕಾಗುತ್ತೆ. ಸೂಪರ್ ಶಾಟ್ ಇದೆ. ಡೀಪ್ ಫೈನ್ ಲೆಗ್ ಏರಿಯಾ ಕ್ಲಿಯರ್ ಆಗುತ್ತೆ. ಇದು 1 ಬೌನ್ಸ್ ಬೌಂಡ್ರಿ ಅಂತೇಳಿ ಜಸ್ಟ್ ವರ್ತ್ ಸಿಕ್ಕಿದ್ರೆ ಸಾಕು ಹೊಡಿತೀವಿ ಅಂತ ಹೇಳ್ತಾ ಇರೋದು. ಒಳ್ಳೆ ಶಾಟ್ ನೋಡಿದ್ದೀವಿ ನಾವು ಸಂತೋಷ್ ಅವ್ರ ಕಡೆಯಿಂದ. ಫಸ್ಟ್ ಬಾಲ್ ಡಾಟ್ ಆದರೆ ಸೆಕೆಂಡ್ ಬಾಲ್ ಫೈನ್ ಲೆಗ್ ಏರಿಯಾ. ವೆರಿ ಫಸ್ಟ್ ಬಾಲ್ ಕೂಡ ಟಾರ್ಗೆಟ್ ಮಾಡಿ ಅಲ್ಲಿಗೆ ಆಗಿತ್ತು ಆ ವ್ಯಕ್ತಿ. ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಮಂಜುನಾಥ್ ಅವರು. ಅವರ ಫೇವ್ರೆಟ್ ಏರಿಯಾ ಇದಾಗಿರುತ್ತೆ. ಅದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಆ ಕಡೆ ಅಂತ ಹೇಳಿ. ಡಿಫೆನ್ಸ್ ಮಾಡೋ ಯೋಚನೆ ಮಾಡಿದ್ರು. ಕ್ಯಾಚ್ ಅಂತ ಕಾಲ್ ಇತ್ತು. ಅಲ್ಲಿ ಸುಲಭ ಕ್ಯಾಚ್ ಕೈ ತಗೊಂಡಿದ್ದು. ಮಂಜುನಾಥ್ ಅವರು ಲೆಕ್ಕ ಚುಕ್ತ ಮಾಡಿಬಿಡ್ತಾರೆ. ಇಲ್ಲಿ ಸಂತೋಷ್ ಅವರ ವಿಕೆಟ್ಸ್ ಎಲ್ಲ ಕಳ್ಕೊಳ್ಳೋದು. ಡಿಪ್ ಫೈನ್ ಲೆಗ್ ಏರಿಯಾ ಹಿಂದೆ ಒಂದು ಬೌಂಡ್ರಿ ಬಂದಿರೋದು. ಇವಾಗ ಮಿಡೋನ ತಲೆ ಮೇಲೆ ಎತ್ತಾಕುವಂತ ಪ್ರಯತ್ನ ಚೆನ್ನಾಗಿತ್ತು. ಬಟ್ ಬಾಲ್ ಬರೋಕ್ಕೂ ಮುಂಚೆ ಬ್ಯಾಟ್ ಅನ್ನು ಆಲ್ರೆಡಿ ಕೆಳಗೆ ಹೋಗ್ಕೊಂಡಿರ್ತಾರೆ ಅವರು. ಅದೇ ಸಮಸ್ಯೆ ಆಗಿರೋದಲ್ಲಿ. ಜಸ್ಟ್ ಮೇಲ್ಗಡೆಯಿಂದ ಬ್ಯಾಟ್ ಬಂದಿದ್ರೆ ಖಂಡಿತ ಇದು ಮಿಡಾನ್ ತಲೆ ಮೇಲೆ ಹೊಡೆಯುವಂತ ಅವಕಾಶ ಇದ್ದಂತ ಒಂದು ಬಾಲ್ ಇದು. ಬ್ಯಾಡ್ ಲಕ್ ಇಲ್ಲಿ ಮತ್ತೊಂದು ಫಸ್ಟ್ ವಿಕೆಟ್ಸ್ ಅನ್ನ ಕಳ್ಕೊಳ್ತಾರೆ ಬ್ಯಾಟಿಂಗ್ ಟೀಮ್. ನೀವು ಬ್ಯಾಟ್ರಾಗಿ ಬರ್ತಿರೋದು ಯಾರಪ್ಪ ಅಂದ್ರೆ ಕಿಶಾನ್ ಅವರು. ಕನ್ನಡ ನ್ಯೂಸ್ ಸ್ಪೀಡ್ ಪರವಾಗಿ ಕಿಶಾನ್ ಬಂದಿರೋದು ಇವಾಗ ಬ್ಯಾಟಿಂಗಿಗೆ. ಬಿಗ್ ಶಾಟ್ ಲೆಕ್ಕ ಹಾಕಿದ್ರು. ಪಾರ್ಟ್ನರ್ಶಿಪ್ ಮಾಡಲೇಬೇಕು ಅಂತ ಹೇಳ್ತಾ ಇದೀವಿ ನಾವು. ಆದರೆ ಅದಕ್ಕೆ ಅವಕಾಶ ನಾನು ಬಿಡಲ್ಲ ಅಂತ ಮಂಜುನಾಥ್ ಹೇಳ್ತಾ ಇರೋದು. 2 ವಿಕೆಟ್ಸ್ ಅನ್ನು ತೆಗಿತಾರೆ ಇಲ್ಲಿ ವೆರಿ ಫಸ್ಟ್ ಓವರ್ನಲ್ಲೇ. ಓವರ್ ಕೂಡ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಫಸ್ಟ್ ಓವರ್ ಮುಗಿತಾ ಇದ್ದಂಗೆ 7ಕ್ಕೆ 2 ವಿಕೆಟ್ ಕಳ್ಕೊಂಡಿರೋದು ಕರ್ನಾಟಕ ನ್ಯೂಸ್ ಬಿ ಟೀಮ್ ಅವರು. ಸೆಕೆಂಡ್ ಓವರ್ ಈ ಕಡೆಯಿಂದ ನ್ಯೂ ಬೌಲರ್ ಆಗಿ ಯಾರು ಬರ್ತಾರೆ ನೋಡಬೇಕಾಗುತ್ತೆ. ಆ ಕಡೆಯಿಂದ ಬ್ಯಾಟ್ಸ್ಮನ್ ಆಗಿ 4 ಡೌನ್ ಅಲ್ಲಿ ಯಾರು ಇಳಿತಾರೆ ನೋಡಬೇಕಾಗುತ್ತೆ. ಹೈಪರ್ ಸ್ಪೋರ್ಟ್ಸ್ ಅಂಡ್ ವೆಲ್ಫೇರ್ ಟ್ರಸ್ಟ್ ಕಡೆಯಿಂದ ನಡೀತಾ ಇರುವಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಇದು. ಸರ್ವಿಕಲ್ ಕ್ಯಾನ್ಸರ್ ಅವೇರ್ನೆಸ್ಗೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮ ಕನ್ನಡ ಚಿತ್ರತಂಡ ಮನಸ್ಸ ವಾಚಕರ್ಮಣ ಚಿತ್ರತಂಡ ತುಂಬಾ ಒಂದು ರೀತಿಯಲ್ಲಿ ಸಪೋರ್ಟ್ ಮಾಡ್ತಾ ಇದೆ. ಪ್ರತಿಯೊಂದು ಟೀಮಿನ ಜರ್ಸಿಯಲ್ಲಿ ನೋಡ್ಬೋದು ನಾವು. ನಮ್ಮ ಸಿನಿಮಾದ ನೇಮ್ ಇದೆ ಮನಸ್ಸ ವಾಚಕರ್ಮಣ ಅಂತ ಹೇಳ್ಬಿಟ್ಟು. ಒಂದು ಅದ್ಭುತ ಕಥೆಯನ್ನು ಕಂಡಂಥ ಒಂದು ಸಿನಿಮಾ ಕೂಡ ಅದಾಗಿರುತ್ತೆ. ಒಬ್ಬ 65 ವರ್ಷದ ದುರ್ಬಲ ವೃದ್ಧ ಕುಟುಂಬವನ್ನು ಕಳೆದುಕೊಂಡ ನೋವು, ಆ ನೋವೇ ಪ್ರತಿಕಾರದ ಅಗ್ನಿಯಾಗಿ ಬದಲಾಗುವಂತಹ ಕಥೆಯಾಗಿರುತ್ತೆ ಆ ಒಂದು ಚಿತ್ರದಲ್ಲಿ. ಪ್ರತಿಕಾರದ ಕಥೆಯೊಂದಿಗೆ ಮೂಡಿ ಬರುತ್ತಿರುವಂತಹ ಕನ್ನಡ ರಿವೆಂಜ್ ಥ್ರಿಲ್ಲರ್ ಸಿನಿಮಾ ಮನಸ್ಸ ವಾಚಕರ್ಮಣ. ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡಬೇಕಾಗುತ್ತೆ ಈ ಒಂದು ಚಿತ್ರಕ್ಕೂ ಕೂಡ. ಇವತ್ತು ಕ್ಯಾನ್ಸರ್ ಸಂಬಂಧಿತ ಕಾಯಿಲೆಗೆ ಯಾವ ರೀತಿಯಾಗಿ ಫೇಸ್ ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಒಂದು ಅತಿ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮವನ್ನು 24 ಮೀಡಿಯಾ ತಂಡಗಳು ಭಾಗವಹಿಸುವಂಥದ್ದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಇಲ್ಲಿ. ಆ ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥದ್ದು ಇವತ್ತು ಈ ಕ್ಯಾನ್ಸರ್ ಅನ್ನುವಂಥದ್ದು ಮಹಾಮಾರಿಯನ್ನು ಯಾವ ರೀತಿ ತಡೆಗಟ್ಟಬೇಕು, ಇದರ ವಿರುದ್ಧ ಯಾವ ರೀತಿಯಾಗಿ ಹೋರಾಟವನ್ನು ಮಾಡಬೇಕು, ಯಾವ ರೀತಿಯಾಗಿ ಮಹಿಳೆಯರು ಸೇಫ್ ಆಗಿ ಇರಬೇಕು ಇದರನ್ನು ಅಂತ ಹೇಳಿ. ಒಬ್ಬ ಮಹಿಳೆ ಆರೋಗ್ಯವಾಗಿದ್ದರೆ ಒಂದು ಕುಟುಂಬ ಆರೋಗ್ಯವಾಗಿರುತ್ತದೆ. ಒಂದು ಕುಟುಂಬ ಆರೋಗ್ಯವಾಗಿದ್ದರೆ ಒಂದು ಸಮಾಜ ಕೂಡ
ಆರೋಗ್ಯವಾಗಿರುತ್ತೆ ಅಂತ ಒಂದು ಅದ್ಭುತವಾದಂಥ ಒಂದು ಸುಂದರವಾದಂಥ ಮೆಸೇಜನ್ನು ಕೂಡ ನಮ್ಮ ಹೈಪರ್ ಸ್ಪೋರ್ಟ್ಸ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ ಅವರು ಕೊಡ್ತಾ ಇದ್ದಾರೆ. ಆ ಮೆಸೇಜ್ ಕೊಡ್ತಾ ಇದ್ದಂಗೆ ಇಲ್ಲಿ ಮತ್ತೊಂದು ಬ್ರೇಕ್ ಥ್ರೂ ಕೂಡ ಬರ್ತಾ ಇರೋದು. ವಿಕೆಟ್ಸನ್ನು ಕಳ್ಕೊಳ್ತಾ ಇದ್ದಾರೆ ಇಲ್ಲಿ ಬ್ಯಾಟಿಂಗ್ ಟೀಮ್ ಅವರು. ಮಹಿಳೆಯರ ಆರೋಗ್ಯವನ್ನು ಕಾಪಾಡುವುದು ಕೇವಲ ನಮ್ಮ ಕರ್ತವ್ಯ ಮಾತ್ರ ಅಲ್ಲ, ಅದು ನಮ್ಮ ಸಂಸ್ಕೃತಿ ಕೂಡ. ಇದನ್ನು ನಾವು ರೂಪಿಸಿಕೊಳ್ಳಬೇಕಾಗುತ್ತೆ. ಇವತ್ತು ಅತಿ ದೊಡ್ಡ ಮಟ್ಟದ ಒಂದು ಸದ್ದನ್ನು ಮಾಡುವಂಥ ಒಂದು ಕಾಯಿಲೆ ಕೂಡ ಇದು, ಸರ್ವಿಕಲ್ ಕ್ಯಾನ್ಸರ್. ಸೂಪರ್ ಶಾಟ್ ಇದು, ಸ್ವಲ್ಪ ಬಿಟ್ಟು ಸಿಕ್ಕಿದ್ದು. ಬಿಗ್ ಶಾಟ್ ಯೋಚನೆ ಮಾಡಿದೆ, ಬ್ಯಾಕ್ ರನ್ನಿಂಗ್ ಮಾಡಿ ಹಿಡಿಬೇಕು ಅಂತಂದ್ರೆ ಈಸಿನೇ ಅಲ್ಲ. ಕ್ಯಾಚ್ ತುಂಬಾ ಕಷ್ಟ ಇರುತ್ತೆ, ಅದು ಬ್ಯಾಕ್ ರನ್ನಿಂಗ್ ಮಾಡಿ ಹಿಡಿಬೇಕು ಅಂತಂದ್ರೆ. ಬಟ್ ಪ್ರಯತ್ನ ಅಂತೂ ದಿಲೀಪ್ ಕಡೆಯಿಂದ ತುಂಬಾ ಚೆನ್ನಾಗಿತ್ತು. 2 ರನ್ಸ್ಗೆ ಮಾತ್ರ ಅವಕಾಶ ಮಾಡಿಕೊಡ್ತಾರೆ. ಇಲ್ಲಿ ಚೇಸ್ ಮಾಡ್ತಾರೆ, ಬಾಲ್ನ ವಾಚ್ ಮಾಡ್ಕೊಂಡು ಬರ್ತಾರೆ. ಲಾಸ್ಟ್ ಮಿನಿಟ್ ಅಲ್ಲಿ ರೀಚ್ ಆಗೋಕ್ಕಾಗಲ್ಲ ಬಾಲ್ ಹತ್ರಕ್ಕೆ. ಗಂಗಾಧರ್ ಹಾಕಿರುವಂತ ಇದು ಲಾಂಗ್ ಆಫ್ ಕಡೆಗೆ, ಇದು ತುಂಬಾನೇ ಕಷ್ಟ ಇದೆ ತಡೆಯೋದಕ್ಕೆ. ಇದು ಪಕ್ಕ ಬೌಂಡ್ರಿಯಿಂದ ಹೊರಗುವಂತ ಚಾನ್ಸಸ್ ಇದೆ. ಯಾಸ್ ಬರ್ತಾ ಇದೆ ಬೌಂಡ್ರಿಯಿಂದ ಕಾಲ್ ಅಂಪೈರ್ ಕಡೆಯಿಂದ. ಇದ್ರ ಹಿಂದಿನ ಬಾಲು ಮಿಡ್ ಆನ್ ತಲೆ ಮೇಲಿಂದ ಹೊಡೆಯುವಂಥ ಪ್ರಯತ್ನ ಮಾಡಿರೋದು. ಇವಾಗ ಮಿಡ್ ಆಫ್ ತಲೆ ಮೇಲೆ ಹೊಡೆಯುವಂಥ ಪ್ರಯತ್ನ, ಆದರೆ ಸಕ್ಸಸ್ ಆಗಿದೆಲ್ಲಪ್ಪ ಅಂದರೆ ಮಿಡ್ ಆಫ್ ತಲೆ ಮೇಲೆ ಹೊಡೆದಿದ್ದು. ಒಬ್ಬ ರೈಟಿ ಬ್ಯಾಟ್ಸ್ಮ್ಯಾನ್ ಲಾಂಗ್ ಆನ್ ಕವರ್ಸ್ ಈ ಕಡೆ ಹೊಡಿತಾರೆ ಅಂತ ಹೇಳಿದ್ರೆ ಖಂಡಿತ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಇಲ್ಲೊಂದು ಜಸ್ಟ್ ಬೌನ್ಸ್ ಆಗ್ಬಾರ್ದು, ಪುಲ್ ಮಾಡ್ತಾರೆ ಬ್ಯಾಕ್ ಶಾಟ್, ಬ್ಯಾಕ್ ಫೈನ್ ಲೆಗ್ ಕಡೆಗೆ ಹೋಗುವಂತ ಸ್ಕೋರ್. ಬೌಂಡ್ರಿ ಅಂತ ಕಾಲ್ ಮಾಡ್ತಾರೆ. ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ ಬರ್ತಾ ಇದೆ ಲೆಫ್ಟ್ ಹ್ಯಾಂಡರ್ ಬ್ಯಾಟರ್ ಕಡೆಯಿಂದ. ಸೂಪರ್ ಬೌಲಿಂಗ್ ಇದು, ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಇರೋಣ ಅಂತ ಯೋಚನೆ ಮಾಡಿ ಹಾಕಿರುವಂಥ ಬೌಲಿಂಗ್ ಇದು. ಚೆನ್ನಾಗಿದೆ, ಇಟ್ಕೊಂಡಿದ್ದಾರೆ ಪ್ರೊಡಕ್ಷನ್ ಲಾಂಗ್ ಆನ್ ಡೀಪಲ್ಲಿ. ಕಂಪ್ಲೀಟ್ ಆಗುತ್ತೆ ಓವರ್ ಇಲ್ಲಿ 3. ನ್ಯೂ ಬೌಲರ್ ಬರ್ತಾ ಇದ್ದಾರೆ, ವಿಕೆಟ್ ಟೇಕಿಂಗ್. ಫಸ್ಟ್ ಓವರ್ನಲ್ಲಿ 2 ವಿಕೆಟ್ ತೆಗೆದಂತ ಬೌಲರ್ ಇವರು ಮಂಜುನಾಥ್ ಅವರು. ಮಂಜುನಾಥ್ ರೆಡಿ ಆಗಿರೋದು ಬೌಲಿಂಗ್ ದಾಳಿಯಲ್ಲಿ. ಲಕ್ಷ್ಯಕ್ಕಿಂತ ತುಂಬಾನೇ ಆಚೆ ಹೋಗ್ತಾ ಇದೆ. ವೈಟ್ ಬಾಲ್ ಅಂತ ಕಾಲ್ ಕೊಡ್ತಾರೆ ಅಂಪೈರ್ಸ್. ಎಕ್ಸ್ಟ್ರಾ 1 ರನ್ ಅನ್ನ ಅವಕಾಶ ಮಾಡಿಕೊಡ್ತಾ ಇರೋದು. ಹತ್ತೊಂಬತ್ತಕ್ಕೆ 3 ವಿಕೆಟ್ಸ್ ಅನ್ನು ಕಳ್ಕೊಂಡಿರೋದು ಇಲ್ಲಿ ಕರ್ನಾಟಕ ನ್ಯೂಸ್ ಬೀಟ್ ಟೀಮು. ಶಾರ್ಟ್ ಆಗಿದೆ, ಪುಲ್ ಮಾಡಿದೆ ಅಂತ ಯೋಚನೆ ಆಗಿತ್ತು. ಇದು ಮಿಡ್ ವಿಕೆಟ್ ಏರಿಯಾ ಕಡೆ ನೋಡ್ಬೇಕಾಗುತ್ತೆ ಅಂಪೈರ್ಸ್ ಏನು ಕಾಲ್ ಕೊಡ್ತಾರೆ ಅಂತೇಳಿ. ಇವಾಗ ಎಸ್ ಬೌಂಡ್ರಿ ಅಂತ ಕಾಲ್ ಕೊಡ್ತಾ ಇದ್ದಾರೆ ಅಂಪೈರ್ಸ್. ಈ ಬೌಂಡ್ರಿಯಿಂದ 4 ರನ್ ಕಂಪ್ಲೀಟ್ ಮಾಡ್ಕೊಳ್ತಾರೆ. 23 ರನ್ಸು ಟೋಟಲ್ ಟೀಮ್ ಸ್ಕೋರ್ ಕರ್ನಾಟಕ ನ್ಯೂಸ್ ಬೀಟ್. ಸೂಪರ್ ಬಾಲ್ ಅಂತ ಬಾಲ್ ಇದು, ವುಡ್ಲ್ಯಾಂಡ್ ಡೆಲಿವರಿ, ಬೌನ್ಸ್ ಆಗುತ್ತೆ. ಅಂದರೆ ನಿತ್ತಲೇ ಆಡೋದಕ್ಕೆ ತುಂಬಾನೇ ಕಷ್ಟ, ಹೊಡೆದ್ರು ಕೂಡ ಅಷ್ಟು ಪರ್ಫೆಕ್ಟ್ ಆಗಿ ಇರಬೇಕಾಗುತ್ತೆ. ಬಟ್ ರನ್ಸ್ ಬರೋದಿಲ್ಲ. 3ನೇ ಓವರ್ ಡಾಟ್ ಬಾಲ್. ಇದು ಕೂಡ ಬಿಗ್ ಶಾಟ್ ಯೋಚನೆ ಮಾಡ್ತಾರೆ, ಬಟ್ ರನ್ಸೇ ಬರೋದಿಲ್ಲ ಅಲ್ಲಿ.
ಮತ್ತು ಡಾಟ್ ಬಾಲ್ ಅಂತ ಕಾಲ್ ಕೊಡ್ತಾ ಇರೋದು. ಲೆಗ್ ಬಾಯ್ ಸೂಚನೆ ಅದು. ಲಾಸ್ಟ್ 3 ಬಾಲ್ ರಿಮೈನಿಂಗ್. ಇನ್ನು ಕೂಡ 3 ಬಾಲ್ ಬಾಕಿ ಇದೆ. 3ನೇ ಓವರಲ್ಲಿ 23ಕ್ಕೆ 3 ವಿಕೆಟ್ಸ್ ಅನ್ನು ಕಳ್ಕೊಂಡಿರುವಂತಹ ಕರ್ನಾಟಕ ನ್ಯೂಸ್ ಬೀಟ್. ಬಿಗ್ ಶಾಟ್ ಯೋಚನೆ ಮಾಡ್ತಾ ಇದ್ದಾರೆ ಅಲ್ಲಿ ಸಂಜಯ್ ಗೌಡ ಅವರು. ಮಿಡ್ ವಿಕೆಟ್ ಕಡೆಗೆ 1 ರನ್ ಪ್ರಯತ್ನ ಅಂತೂ ಚೆನ್ನಾಗಿರುತ್ತೆ. 2ನೇ ರನ್ ಪ್ರಯತ್ನ ಮಾಡ್ತಾರೆ, ಅದು ಕೂಡ ಸಕ್ಸಸ್ ಆಗುತ್ತೆ ಅಲ್ಲಿ. ಆ 2 runs ಕಂಪ್ಲೀಟ್ ಇಂದ ಟೋಟಲ್ ಟೀಮ್ ಸ್ಕೋರ್ 25ಕ್ಕೆ ಮೂವ್ ಆಗ್ತಿರೋದು. ಸೂಪರ್ ಬಾಲಿಂಗ್ ಇದು. ಒಳ್ಳೆ ರೈಸಿಂಗ್ ಡೆಲಿವರಿ. ಕಷ್ಟ ಆಗುತ್ತೆ ಸ್ವೀಪ್ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇರೋದು. ಇದೇ ಥರ ಹಾಕಬೇಕಾಗುತ್ತೆ. ಒಳ್ಳೆ ಐಡಿಯಾ ಮಾಡಿ ಆಗ್ತಾ ಇದ್ದಾರೆ ಮಂಜುನಾಥ್ ಅವರು. 1.5 ಓವರ್ 14 ರನ್ 2 ವಿಕೆಟ್. ಓವರ್ನ ಕೊನೆ ಬಾಲ್ ಇದೆ. ಮತ್ತೆ ಬ್ರೇಕ್ ಥ್ರೂ ತರ್ತಾರ ನೋಡಬೇಕಾಗುತ್ತೆ ಮಂಜುನಾಥ್ ಅವರು. ಸೂಪರ್ ಬಾಲಿಂಗ್. ಪ್ರತಿ ಬಾಲ್ ಕೂಡ ಒಂದೇ ತರ ಪ್ರಯತ್ನ ಪಡ್ತಾ ಇರುವಂತದಲ್ಲಿ ಬರಲ್ಲ ರನ್ಸ್. ಓವರ್ ಕೂಡ ಕಂಪ್ಲೀಟ್ ಆಗುತ್ತೆ. 3 ಓವರ್ ಕಂಪ್ಲೀಟ್ ಆಗ್ತಾ ಇದ್ದಂಗೆ 3 ವಿಕೆಟ್ಸ್ನ ಕಳ್ಕೊಂಡು 25 ರನ್ ಕಲೆಕ್ಟ್ ಮಾಡ್ಕೊಂಡಿರೋದು ಕರ್ನಾಟಕ ನ್ಯೂಸ್ ಬಿ ಟೀಮ್ ಅವರು. ಇನ್ನು 18 ಬಾಲ್ ಬಾಕಿ ಇದೆ ಫಸ್ಟ್ ಸೆಷನ್ ಮುಗಿಯೋದಕ್ಕೋಸ್ಕರ. ಡಿಸಿಷನ್ಗೋಸ್ಕರ ಇನ್ನೂ ಕಾಯ್ತಾ ಇರೋದು. ಬರುತ್ತೆ ಇಲ್ಲಿ ಲಾಸ್ಟ್ ಮಿನಿಟಲ್ಲಿ ನೋಡಬೇಕಾಗುತ್ತೆ ಯಾವ ಥರ ಡಿಸಿಷನ್ ಕೊಡ್ತಾರೆ ಅಂತೇಳಿ. ನೋಡೋದು ಕಾಲ್ ಬರುತ್ತೆ ಇಲ್ಲಿ. ನ್ಯೂ ಬಾಲರ್ ಬಂದಿರೋದು ಯೋಗೇಶ್ ಅವರು. ಇದು ಸೂಪರ್ ಕ್ಯಾಚ್ ಅವಕಾಶ ಇದ್ದಿದ್ದು. ಎಂತ ಒಂದು ಆಪರ್ಚುನಿಟಿ ಇದು. ಇಬ್ರು ಕೂಡ ಸೇರ್ಕೊಂಡು ಒಂದು ಕ್ಯಾಚ್ ಹಿಡಿಯೋಣ ಅಂತ ಹೇಳಿ ಕಳಿಸಿರೋದು ಆ ಕಡೆ ಬಾಲ್ ಯೋಗೇಶ್ ಅವರು. ಅದ್ರ ಮಿಸ್ ಮಾಡ್ತಾರೆ ಅಲ್ಲಿ ಫೀಲ್ಡರು. ಜೀವದಾನ ಸಿಗೋದಿಲ್ಲಿ ಕಿರಣ್ ಕುಮಾರ್ ಅವರಿಗೆ. ಡೇಂಜರ್ ಆಗಿ ಕಾಣ್ತಾ ಇರುವಂತ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟರ್ ಕಿರಣ್ ಕುಮಾರ್. ತುಂಬಾನೇ ಪೋರ್ ಡೆಲಿವರಿ ಇದು ಬರುತ್ತೆ. ಈಗ ಭರ್ಜರಿ 6 ಅಂತ ಹೇಳಬೇಕಾಗುತ್ತೆ ನಾವು. ಸಂಜಯ್ ಗೌಡ ಅವ್ರ ಕಡೆಯಿಂದ ಬಂದಂತ 6 ಇದು. 7 ಬಾಲ್ಗೆ 12 ರನ್ ಕಲೆಕ್ಟ್ ಮಾಡ್ತಾ ಇರುವಂತ ಸಂಜಯ್ ಗೌಡ. ಫಸ್ಟ್ 6 ಬಂದ್ರೆ ಒಂದು ಬೌಂಡ್ರಿ ಆಲ್ರೆಡಿ ಬಂದು ಆಗಿದೆ ಅವ್ರ ಬ್ಯಾಟಿಂದ. 32ಕ್ಕೆ 3ನೇ ವಿಕೆಟ್ಸ್ ಅನ್ನು ಕಳ್ಕೊಂಡಿದ್ದು ಕರ್ನಾಟಕ ನ್ಯೂಸ್ ಬಿ ಟೀಮು. ನಾಲ್ಕನೇ ಓವರ್ ಯೋಗೇಶ್ ಬೌಲಿಂಗ್ ಮಾಡ್ತಾ ಇದ್ದು. ಕೆಲವು ಐಡಿಯಾ ಮಚ್ಚಮೆಂಟ್ ಎಲ್ಲ ಕೂಡ ನಡೀತಾ ಇದೆ ಗ್ರೌಂಡಲ್ಲಿ. ನೋಡ್ಬೇಕಾಗುತ್ತೆ ಯಾವ ಥರ ಬೌಲಿಂಗ್ ಮಾಡ್ತಾರೆ ಇವಾಗ ಅಂತ. ಮತ್ತೆ ಶಫಲ್ ಆಗಿ ಹೊಡೆಯುವಂಥ ಪ್ರಯತ್ನ ಮಾಡಿರೋದು. ಸ್ಕ್ವೇರ್ ಲೆಗ್ ಏರಿಯಾ ಇವಾಗ ಸೂಪರ್ ಕ್ಯಾಚ್ ಹಿಡ್ಕೊಳ್ತಾರೆ ಅಲ್ಲಿ ಭರತ್ ಅವರು ಡೀಪ್ ಸ್ಕ್ವೇರ್ ಲೆಗ್ ಅಲ್ಲಿ. ಇದ್ರ ಹಿಂದೆ ಬ್ಯಾಕ್ವರ್ಡ್ ಶಾರ್ಟ್ ಲೆಗ್ ಏರಿಯಾನ ಕ್ಲಿಯರ್ ಮಾಡಿರೋದು. 6 ಆಗುತ್ತೆ. ಇವಾಗ
ಮತ್ತೆ ಸ್ಕ್ವೇರ್ ಲೆಗ್ ಏರಿಯಾನ ಕ್ಲಿಯರ್ ಮಾಡ್ತೀವಿ ಅಂತ ಹೊರಟಿರೋದು, ಬಟ್ ಅದು ಕೂಡ ಚಾನ್ಸೇ ಇಲ್ಲ. ವೈಟ್ ಬಾಲ್ ಅಂತ ಕಾಲ್ ಬರುತ್ತೆ. ಇಲ್ಲಿ ಲಕ್ಷಕ್ಕಿಂತ ಆಚೆ ಹೋಗ್ತಾ ಇದೆ. ಎಕ್ಸ್ಟ್ರಾ 1 ರನ್ ಸೇರುತ್ತೆ ಸ್ಕೋರ್ ಬೋರ್ಡ್ ಅಲ್ಲಿ. ಕರ್ನಾಟಕ ನ್ಯೂಸ್ ಬಿ ಟೀಮ್ ತುಂಬಾನೇ ಬಿರ್ತಿದೆ, ತುಂಬಾನೇ ಪ್ರೊ ಡೆಲಿವರಿ ಆಚೆ ಹೋಗ್ತಾ ಇದೆ. ಡೀಪ್ ಫೈನ್ ಲೆಗ್ ಅಲ್ಲಿ ಬೌಂಡ್ರಿ ಬರುತ್ತೆ. ಮತ್ತೊಂದು ಸುಮನ್ ಕುಮಾರ್ ಕಡೆಯಿಂದ, ಸುಮನ್ KR ಕಡೆಯಿಂದ ಬಂದಂತ ಒಂದು ಬೌಂಡ್ರಿ ಇದು. ಈ ಬೌಂಡ್ರಿಯಿಂದ 37 ರನ್ಸ್ ಅನ್ನ ಕಂಪ್ಲೀಟ್ ಮಾಡ್ತಾರೆ ಕರ್ನಾಟಕ ನ್ಯೂಸ್ ಬಿ ಟೀಮ್ ಅವರು. ಇದೇ ತರ ಹೋದ್ರೆ ಒಂದು 60 ರನ್ ಮಾಡುವಂತ ಒಂದು ಅವಕಾಶ ಇದೆ ಕರ್ನಾಟಕ ನ್ಯೂಸ್ ಬಿ ಟೀಮ್ಗೆ. ಹಾಕಿದ ತಕ್ಷಣ ಬಿಗ್ ಶಾಟ್ ಯೋಚನೆ ಮಾಡ್ತಾರೆ ಇಲ್ಲಿ ಸುಮನ್. ಫೀಲ್ಡರ್ ಇದ್ದಾರೆ, ನೇರ ಫೀಲ್ಡರ್ ಕೈ ಹೋಗುತ್ತೆ. ಜಸ್ಟ್ 1 ರನ್ಗೆ ಎಷ್ಟೇ ಅಲ್ಲಿ ಅವಕಾಶವನ್ನು ಮಾಡಿಕೊಡುವಂಥದ್ದು. ಆ 1 ರನ್ನಿಂದ 38 ಕರ್ನಾಟಕ ನ್ಯೂಸ್ ಬೀಟ್. ಕೊನೆ ಒಂದು ಬಾಲ್ ಬಾಕಿ ಇದೆ 4ನೇ ಓವರ್ನಲ್ಲಿ. ಯೋಗೇಶ್ ಲಾಸ್ಟ್ ಬಾಲ್ ವಿಕೆಟ್ ತೆಗಿತಾರೆ ಅಥವಾ ಏನು ಮಾಡ್ತಾರೆ ನೋಡ್ಬೇಕಾಗುತ್ತೆ ಅಲ್ಲಿ. ಸೂಪರ್ ಬೌಲಿಂಗ್ ಇದು, ಒಳ್ಳೆ ಲೈನಲ್ಲಿ ಅಂತ. ವಿಕೆಟ್ಗಿಂತಲೂ ಹೆಚ್ಚಾಗಿ ಬೇಕಾಗಿದೆ ಏನಪ್ಪ ಅಂತ ಒಬ್ಬ ಬೌಲರ್ಗೆ ಡಾಟ್ ಬಾಲ್ ಹಾಕುವಂಥದ್ದು. ಅದನ್ನೇ ಮಾಡಿ ತೋರಿಸಿರೋದು ಇಲ್ಲಿ. ಡಾಟ್ ಬಾಲ್ ಅನ್ನು ಕಾಲ್ ಕೊಡ್ತಾರೆ, ರನ್ಸೇ ಬರೋದಿಲ್ಲ. ಕರ್ನಾಟಕ ನ್ಯೂಸ್ ಬಿ ಟೀಮು 4 ಓವರ್ ಕಂಪ್ಲೀಟ್ ಆಗ್ತಾ ಇದೆ. 4 ವಿಕೆಟ್ಸನ್ನು ಕಳ್ಕೊಂಡು 38 ರನ್ಸನ್ನು ಪೇರಿಸಿರೋದು. ಇನ್ನು 12 ಬಾಲ್ ಇದೆ. ಎಷ್ಟು ರನ್ ಹೊಡಿತಾರೆ ನೋಡಬೇಕಾಗುತ್ತೆ ಇಲ್ಲಿ. ಅದ್ಭುತವಾದಂತಹ ಕಾರ್ಯಕ್ರಮ ಹೈಪರ್ ಸ್ಪೋರ್ಟ್ಸ್ ಅಂಡ್ ವೆಲ್ಫೇರ್ ಟ್ರಸ್ಟ್ ಕಡೆಯಿಂದ ಸರ್ವಿಕಲ್ ಕ್ಯಾನ್ಸರ್ ಅವೇರ್ನೆಸ್ಗೋಸ್ಕರ ಆಯೋಜನೆ ಮಾಡಿರೋದು. ಜಾಗೃತಿ ಇದ್ದರೆ ರೋಗ ದೂರವಾಗುತ್ತದೆ, ಆರೋಗ್ಯ ಇದ್ದರೆ ಜೀವನ ಸುಂದರವಾಗಿರುತ್ತದೆ ಅನ್ನೋ ಒಂದು ಅದ್ಭುತವಾದಂಥ ಮಾಹಿತಿಯನ್ನು ಕೂಡ ನೀಡ್ತೇವೆ. ಜೊತೆಯಲ್ಲೇ ಮಹಿಳೆಯರ ಆರೋಗ್ಯ ಕಾಪಾಡಿದರೆ ನಮ್ಮ ಕುಟುಂಬದ ಸಂತೋಷವನ್ನು ನಾವೇ ಕಾಪಾಡಿದ ಹಾಗೆ ಕೂಡ. ಇಂದು ಜಾಗೃತಿ ಮೂಡಿಸಿದರೆ ನಾಳೆ ಅನೇಕ ಜೀವಗಳನ್ನು ಕೂಡ ನಾವು ಉಳಿಸಿದಂತೆ ಆಗುತ್ತೆ. ಒಂದು ಸಣ್ಣ ಪರಿಶೀಲನೆ ಒಂದು ದೊಡ್ಡ ಜೀವ ಉಳಿಸಬಹುದು. ವೈಟ್ ಬಾಲ್ ಅಂತ ಕಾಲ್ ಬರೋದಿಲ್ಲಿ. ಈ ವೈಟ್ ಬಾಲ್ ಇಂದ ಎಕ್ಸ್ಟ್ರಾ 1 ರನ್ಸ್ ಆಡ್ ಆಗುತ್ತೆ ಸ್ಕೋರ್ ಬೋರ್ಡ್ ಅಲ್ಲಿ. 41ಕ್ಕೆ ತಲುಪಿರೋದು ಕರ್ನಾಟಕ ನ್ಯೂಸ್ ಬೀಟ್ ಟೀಮ್ ಅವರು. ಫುಲ್ ಟಾಸ್ ಆಗಿದೆ ಇದು, ಬಟ್ ಮಿಡ್ ವಿಕೆಟ್ ಏರಿಯಾ ಕ್ಯಾಚ್ ಅಂತ ಕಾಲ್ ಇದ್ದು ಮಿಸ್ ಮಾಡ್ಕೊಳ್ತಾರೆ ಇಲ್ಲಿ. ಅದು ಕೂಡ ಬೌಂಡ್ರಿ ಬರುತ್ತೆ. ಈ ಬೌಂಡ್ರಿಯಿಂದ 45ಕ್ಕೆ ತಲುಪ್ತಾ ಇರೋದು ಕರ್ನಾಟಕ ನ್ಯೂಸ್ ಬೀಟು. 3 ಬಾಲ್ ಬಾಕಿ, 4 ಬಾಲ್ ಬಾಕಿ ಇದೆ ಓವರಲ್ಲಿ. ಬಾಕಿ ಇರುವಂಥ 4 ಬಾಲಲ್ಲಿ ನೋಡಬೇಕಾಗುತ್ತೆ ಎಷ್ಟು ನಡೀತಾರೆ ಅಂತೇಳಿ. ಫೀಲ್ಡ್ ಸೆಟ್ ಚೇಂಜ್ ಮಾಡ್ತಾ ಇದ್ದಾರೆ. ಸುಲಭ ಕ್ಯಾಚ್ ಇದ್ದಿದ್ದು ಎಲ್ಲೋ ಒಂದು ಕಡೆಯಿಂದ ಆ ಸೂರ್ಯನ ಕಿರಣಗಳೇ ಸ್ವಲ್ಪ ಸಮಸ್ಯೆ ಕೊಟ್ಟಿದ್ದು ಅನ್ಸುತ್ತೆ. ಸುಬಮ್ ಶಾಟ್ ಬರುತ್ತೆ ನೋಡಿ ಇಲ್ಲಿ. ಮತ್ತೊಂದು ಭರ್ಜರಿ ಹೊಡುತ್ತಾ 6 ಇದು. ಬೌಂಡ್ರಿ ನಂತರ 6 ಬರ್ತಾ ಇದೆ ಅಂತ ಕ್ಯಾಚ್ ಇಟ್ಕೊಂಡಿದ್ರು, ವಾಪಸ್ ಆಗ್ತಿದ್ರು ಇಲ್ಲಿ. ಅಂಪೈರ್ ಕೊಡ್ತಾ ಇದ್ದಾರೆ ಡಿಸಿಷನ್. ಡ್ಯಾನ್ಸಿಂಗ್ ಅಂಪೈರ್ ಮುರುಗೇಶ್ ಫ್ರಮ್ ಬೆಂಗಳೂರು. ಈ 6 ಇಂದ ಕಂಪ್ಲೀಟ್ ಮಾಡ್ತಾರೆ ಕರ್ನಾಟಕ ನ್ಯೂಸ್ ಬಿ ಟೀಮ್ ಅವರು. 51ಕ್ಕೆ ತಲುಪಿರೋದು. 51 ಫಾರ್ ಲಾಸ್, 4 ವಿಕೆಟ್. ಆಚೆ ಬೀಳುತ್ತೆ, ಕವರ್ಸ್ ಇಂದ ಆಚೆ, ಪಿಚ್ಚಿಂದ ಆಚೆ ಬೀಳುತ್ತೆ. ಇದು ನೋ ಬಾಲ್ ಅಂತ ಕಾಲ್ ಕೊಡ್ತಾರೆ ಅಂಪೈರ್. ಫ್ರೀ ಹಿಟ್ ಅಂತ ಕಾಲ್ ಕೊಡ್ತಾ ಇದ್ದಾರೆ. ಜೊತೆಯಲ್ಲೇ ಫ್ರೀ ಹಿಟ್ ಅವಕಾಶವನ್ನು ಇವಾಗ ಸುಮನ್ KR ಆಲ್ರೆಡಿ ಬಿಗ್ ಶಾಟ್ ಅನ್ನು ಹೊಡಿತಾ ಇದ್ದಾರೆ ಅವರು. 283 ಸ್ಟ್ರೈಕ್ ರೇಟ್ ಅಲ್ಲಿ. ಫ್ರೀ ಹಿಟ್ ಬಾಲ್ ಇದು ತುಂಬಾನೇ ಹೈಟ್ ಹೋಗಿದೆ. ಕ್ಯಾಚ್ ಹಿಡಿಯೋದಕ್ಕೆ ಕಷ್ಟನೇ ಇದೆ. ನೋ ಮ್ಯಾನ್ಸ್ ಲ್ಯಾಂಡ್ ಆಗುತ್ತೆ.
ಒಂದು ರನ್ ಈಸಿಯಾಗಿ ತಗೊಳ್ತಾರೆ. 2 ರನ್ ಪ್ರಯತ್ನ, ಇಲ್ಲಿ ರನ್ಔಟ್ ಅಂತ ಕಾಲ್ ಬರುತ್ತೆ. ಫ್ರೀ ಹಿಟ್ನಲ್ಲಿ ರನ್ಔಟ್ ಮುಖೇನ ವಿಕೆಟ್ಸ್ ಎಲ್ಲ ಕಳ್ಕೊಳ್ತಾ ಇರೋದು ಸುಮನ್ ಅವರು. ಚೆನ್ನಾಗಿ ಆಡ್ತಾ ಇದ್ರು. 17-18 ರನ್ ವ್ಯಕ್ತಿಯಾಗಿ ಸ್ಕೋರ್ ಮಾಡ್ತಾರೆ ಅವರು. ಮಾಡಿದ್ರೆ ಬೇಗನೆ ವಿಕೆಟ್ಸ್ ಎಲ್ಲ ಕಳ್ಕೊಳ್ಳುವಂಥದ್ದವರು. ನೀವು ಬ್ಯಾಟರ್ ಆಗಿ ಬರ್ತಿರೋದು ಇವಾಗ ಅನಿಲ್ ಎಂಟ್ರಿ ಆಗ್ತಾ ಇರುವಂಥದ್ದು ನೋಡ್ಬೇಕಾಗುತ್ತೆ ಯಾವ ಥರ ಆಡ್ತಾರೆ ಅನಿಲ್ ಅಂತೇಳಿ. ಅದ್ಭುತ ಸಂದೇಶಗಳನ್ನು ರವಾನಿಸಿಕೊಂಡು ಅದ್ಭುತ ಉದ್ದೇಶವನ್ನು, ಒಂದು ಮಹೋನ್ನತ ಉದ್ದೇಶವನ್ನು ಇಟ್ಕೊಂಡು ಇದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇರುವಂಥದ್ದು ನಮ್ಮ ಹೈಪರ್ ಸ್ಪೋರ್ಟ್ಸ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್. ಇದರ ಚೇರ್ಮನ್ ಆದಂಥ ಶ್ರೀಯುತ ಕಿರಣ್ ಶೆಟ್ಟಿ ಸರ್ ಆಗಿರ್ಬೋದು, ಆ್ಯಂಡ್ ವೈಸ್ ಚೇರ್ಮನ್ ಆದಂಥ ಜಗದೀಶ್ ಸರ್ ಅವರಾಗಿರ್ಬೋದು, ಹೈಪರ್ ಸ್ಪೋರ್ಟ್ಸ್ ಕಮಿಟಿ ಮೆಂಬರ್ ಆದಂಥ ವಿಜಯ್ ಶಂಕರ್ ಸರ್ ಅವರಾಗಿರ್ಬೋದು, ಆ್ಯಂಡ್ ಕಮಿಟಿ ಮೆಂಬರ್ ಆಗಿರುವಂಥ ಶ್ರೀಯುತ ರಘು ಸರ್ ಆಗಿರ್ಬೋದು, ಆ್ಯಂಡ್ ಆಲ್ ಅದರ್ ಸಪೋರ್ಟಿಂಗ್ ಸ್ಟಾಫ್, ಪ್ರತಿಯೊಂದು ನಮ್ಮ ಸಪೋರ್ಟಿಂಗ್ ಸ್ಟಾಫ್ಗಳು ಈ ಒಂದು ಕಾರ್ಯಕ್ರಮಕ್ಕೆ ತುಂಬಾ ಸಪೋರ್ಟ್ ಕೊಡ್ತಾ ಇದ್ದಾರೆ. ಆ್ಯಂಡ್ ಹೈಪರ್ ಸ್ಟೇಟ್ ಆಲ್ಸೋ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. AJ ಇನ್ಫೋಟೆಚ್ ಆ್ಯಂಡ್ ಸೊಲ್ಯೂಷನ್ ಕೂಡ ನಮಗೆ ತುಂಬಾ ಈ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಚಿತ್ರದ ಬಗ್ಗೆ ಮಾತಾಡಬೇಕಾಗುತ್ತೆ. ಈ ಹಿಂದೆ ನಾವು ಹೇಳ್ತಾ ಇದ್ವಿ ಮನಸ್ಸು ವಾಚ ಕರ್ಮಣ ಅಂತ ಒಂದು ಕನ್ನಡ ಚಿತ್ರ, ಅದು ಕೂಡ ಅವರು ಕೂಡ ನಮಗೆ ತುಂಬಾ ಒಂದು ಸಪೋರ್ಟ್ ಮಾಡ್ತಾರೆ ಒಂದು ಈ ಕಾರ್ಯಕ್ರಮಕ್ಕೆ. ಎಲ್ರಿಗೂ ಕೂಡ ನಾವು ಒಂದು ಬಿಗ್ ಸಲ್ಯೂಟ್ ಹೇಳಬೇಕಾಗುತ್ತೆ, ಬಿಗ್ ಥ್ಯಾಂಕ್ಸ್ ಹೇಳಬೇಕಾಗುತ್ತೆ. ಆ್ಯಂಡ್ ಈ ಟೂರ್ನಮೆಂಟ್ಗೆ ಯಾರು ಫೋಟೋಗ್ರಾಫಿ ಬೈ ರಾಜೇಶ್ ಅವರು ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಮಗೆ. ಆ್ಯಂಡ್ ಟ್ರೋಫಿ ಡಿಸೈನಿಂಗ್ ಬೈ ಬಿ ಕ್ರಿಯೇಟೆಡ್ ಅವರು ಕೂಡ ಸಖತ್ತಾಗಿರುವಂಥ ಒಂದು ಪ್ರೋತ್ಸಾಹ ಕ್ರಿಯೇಟರ್ಸ್ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅರೇನಾ ಗ್ರೌಂಡ್ ಆ್ಯಂಡ್ ಸಪೋರ್ಟಿಂಗ್ ಸ್ಟಾಫ್ ಅವರು ಕೂಡ ತುಂಬಾ ನಮಗೆ ಹೆಲ್ಪ್ಫುಲ್ ಆಗಿ ಸಪೋರ್ಟ್ ಮಾಡಿದ್ದಾರೆ ಒಂದು ಕಾರ್ಯಕ್ರಮಕ್ಕಾಗಿ. ಟಿ ಶರ್ಟ್ ಡಿಸೈನರ್ ಆ್ಯಂಡ್ ಡಿಸೈನರ್ಸ್ ಆಗಿ ಯುನಿಕ್ ಸ್ಪೋರ್ಟ್ಸ್ ಯಾದಗಿರಿ ನಮಗೆ ಒಂದು ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾ ಇರುವಂಥದ್ದು. ಒಟ್ಟಾರೆ ಎಲ್ರಿಗೂ ಕೂಡ ನಾವೊಂದು ಥ್ಯಾಂಕ್ಸ್ ಹೇಳಬೇಕಾಗುತ್ತೆ. ಆ್ಯಂಡ್ ಹೂವಿ ಸಾಫ್ಟ್ ಬಾಲ್ ಕ್ರಿಕೆಟ್ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಬ್ರಾಡ್ಕಾಸ್ಟಿಂಗ್ ಟೀಮ್ ವೈಸ್ ಸ್ಪೋರ್ಟ್ಸ್ ಯಾಸೀನ್ ಅವರು ಕೂಡ ಅಷ್ಟೇ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ನಾವು ಒಟ್ಟಾರೆ ಎಲ್ಲರೂ ಕೂಡ ಸೇರಿ ಸಪೋರ್ಟ್ ಮಾಡ್ತಾ ಇರೋದು ಯಾಕಪ್ಪ ಅಂತ ಹೇಳಿದ್ರೆ ಅದು ನಮ್ಮ ಹೈಪರ್ ಸ್ಪೋರ್ಟ್ಸ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ ನಡೆಸುವಂಥ ಒಂದು ಸರ್ವಿಕಲ್ ಕ್ಯಾನ್ಸರ್ ಅವೇರ್ನೆಸ್ಗೋಸ್ಕರ. ಕ್ಯಾನ್ಸರ್ ಅನ್ನುವಂಥ ಒಂದು ಮಹಾಮಾರಿ ಕಾಯಿಲೆ ಇವತ್ತು ಹೆಚ್ಚಾಗಿ ಮಹಿಳೆಯರಲ್ಲಿ ಕಾಣಸಿಗುವಂಥ ಒಂದು ದೊಡ್ಡ ಮಟ್ಟದ ಒಂದು ಕಾಯಿಲೆ. ಆ ಕಾಯಿಲೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥ ಒಂದು ಕಾರ್ಯಕ್ರಮವನ್ನು ಕೊನೆಯ ಹಂತದಲ್ಲಿ ಕೂಡ ಈ ಒಂದು ಕಾರ್ಯಕ್ರಮದ ಮೈನ್ ಉದ್ದೇಶವೇ ಅದಾಗಿದೆ. ಅದಕ್ಕೆ ಇವತ್ತು ಈ ರೀತಿ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದು. ಇದಕ್ಕೆ ಯಾರೆಲ್ಲ ಸಪೋರ್ಟ್ ಮಾಡಿದಿರೋ ಆ್ಯಂಡ್ ಬಂದಿರುವಂಥ ನಮ್ಮ ಪ್ರತಿ ಮೀಡಿಯಾ ಪಾರ್ಟ್ನರ್ಗಳು ಯಾರೆಲ್ಲ ಲೈವಲ್ಲಿ ನೋಡ್ತಿದ್ದೀರೋ ಪ್ರತಿಯೊಬ್ಬರು ಕೂಡ ಆಗಿರ್ಬೋದು, ಒಬ್ಬೊಬ್ಬರು ಒಂದೊಂದು ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಬೇಕಾಗುತ್ತೆ. ಒಂದು ಬಿಗ್ ಸಲ್ಯೂಟ್ ಟೀಮ್ ಎಲ್ರಿಗೂ ಕೂಡ ನಮ್ಮ ಸ್ಪೋರ್ಟ್ಸ್ ಸಂಸ್ಥೆ ಕಡೆಯಿಂದ. ಮತ್ತೆ ವಾಪಸ್ ಮ್ಯಾಚಿಗೆ ಬರೋ ನೋಡಬೇಕಾಗುತ್ತೆ ನಾವು. ಸ್ಕೋರ್ ಇವಾಗ 54 ಆಗಿರೋದು. ಇಲ್ಲಿ ಮಿಸ್ಫೀಲ್ಡ್ ಆಗುತ್ತೆ. ಇಲ್ಲಿ ಮತ್ತೆ ಮಿಸ್ಫೀಲ್ಡ್ ಮಾಡ್ತಾ ಇರೋದು ಇಲ್ಲಿ ಫೀಲ್ಡಿಂಗ್ ಟೀಮ್ ಅವರು, ನ್ಯೂಸ್ ಫಸ್ಟ್ ಕನ್ನಡ ಟೀಮ್ ಅವರು. 58 ರನ್ ಆಗುತ್ತೆ ಈ ಒಂದು ಬೌಂಡ್ರಿಯಿಂದ. ಕೊನೆ ಓವರ್ 3 ಬಾಲ್ ಮಾತ್ರ ಬಾಕಿ ಇದೆ. ಕರ್ನಾಟಕ ನ್ಯೂಸ್ ಬೀಟ್ ಆ ಕೊನೆ 3 ಬಾಲಲ್ಲಿ ಎಷ್ಟು ರನ್ ಕಲೆಕ್ಟ್ ಮಾಡ್ಕೊಳ್ತಾರೆ ನೋಡಬೇಕಾಗತ್ತೆ ನಾವು. ಯೋಗೀಶ್ ಬೌಲಿಂಗ್ ಮಾಡ್ತಾ ಇದ್ರೆ ಬಾಲು ಬ್ಯಾಟಿಂಗಲ್ಲಿರುವಂಥದ್ದು. ಸ್ಲೋ ಬಾಲ್ ಮತ್ತೆ ಡಾಟ್ ಬಾಲ್ ಅಂತ ಕಾಲ್ ಬರುತ್ತೆ. ಬ್ಯಾಕ್ ಟು ಕೊನೆ 1 ಬಾಲ್ ಮಾತ್ರ ಬಾಕಿ ಇರೋದು ಕರ್ನಾಟಕ ನ್ಯೂಸ್ ಬೀಟ್ ಟೀಮಿಗೆ. 5.5 ಓವರಲ್ಲಿ 59 ಫಾರ್ ಲಾಸ್ ಆಫ್ 7. ಕೊನೆ 1 ಬಾಲ್ ಬಾಕಿ ಇರೋದು ಇಲ್ಲಿ ಫಸ್ಟ್ ಸೆಷನ್. ಲಾಸ್ಟ್ ಬಾಲ್ ಫುಲ್ ಟಾಸ್ ಆಗಿರುತ್ತೆ. ರನ್ಸ್ ಬರೋದಿಲ್ಲ ಬ್ಯಾಟಿಂದ, ಎಕ್ಸ್ಟ್ರಾ ರನ್ ಬರುತ್ತೆ ಬೈಯಿಂದ. 59ರಿಂದ 60ಕ್ಕೆ ತಲುಪಿರೋದು. ಓಹೋ ಮೈ ಗುಡ್ನೆಸ್, ಇಲ್ಲಿ ಈಸಿ ರನ್ಔಟ್ಗಳನ್ನು ಬಿಡ್ತಾ ಇರುವಂಥದ್ದು. 2 ರನ್ಸ್ ಈಸಿಯಾಗಿ ತಗೊಳ್ತಾರೆ. 61 ರನ್ನು.
ಓವರ್ ಕಂಪ್ಲೀಟ್ ಆಗುತ್ತೆ. ಫಸ್ಟ್ ಸೆಷನ್ ಮುಗಿತಾ ಇದ್ದಂಗೆ ಇಲ್ಲಿ 61 ರನ್ ಕಲೆಕ್ಟ್ ಮಾಡ್ಕೊಳ್ತಾರೆ. 62 ರನ್ ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿದೆ ಇಲ್ಲಿ ನ್ಯೂಸ್ ಫಸ್ಟ್ ಕನ್ನಡ ಟೀಮ್ ಅವರು. 62 ಈಸ್ ದ ಟಾರ್ಗೆಟ್. ನೋಡ್ಬೇಕಾಗುತ್ತೆ ಈ ಒಂದು ಚೇಸ್ ಅನ್ನು ಯಾವ ತರ ಮಾಡ್ತಾರೆ ಅಂತೇಳಿ. ಇನ್ನಿಂಗ್ಸ್ ಬದಲಾವಣೆ ಆಗ್ತಾ ಇದೆ. ಕಾಂಬಾಕ್ಸ್ ಅಲ್ಲಿ ಕೂಡ ಒಂದು ಸ್ಮಾಲ್ ಬದಲಾವಣೆ ಆಗುತ್ತೆ. ಬರ್ತಾರೆ ನಮ್ಮ ಮಿತ್ರ ಬಾಸ್ ಬಬ್ಲು ಅವರು ಕಾಂಬಾಕ್ಸ್ಗೆ. ಕಷ್ಟಪಡುತ್ತೆ ಚೇಸ್ ಮಾಡುವಂತ ಟೀಮ್ಸ್. ಓಪನರ್ ಆಗಿ ಭರತ್ ಎಂಟ್ರಿ ತಗೊಂಡಿದ್ದಾರೆ. ಇಲ್ಲಿ ಇವರು ಚೇಸ್ ಜವಾಬ್ದಾರಿಯನ್ನು ನಾನು ನಿಭಾಯಿಸ್ತೀನಿ ಅಂತ ಬಂದಿದ್ದಾರೆ. ಕ್ಯಾಪ್ಟನ್ ಗಗನ್ ಕೂಡ ನಾನ್ ಸ್ಟ್ರೈಕರ್ ಎಂಡಲ್ಲಿದ್ದಾರೆ. ಭರತ್ ಮತ್ತು ಗಗನ್ ಒಂದು 62 ರನ್ಸ್ ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿದೆ. ಪವರ್ ಪ್ಲೇ ಅಲ್ಲಿ ಏನಾದ್ರು 12 ಬಾಲ್ ಅಲ್ಲಿ 25ರಿಂದ 30 ರನ್, ಕನಿಷ್ಠ ಪಕ್ಷ 10 ರನ್ಸ್ ಪರ್ ಓವರ್ ಇರೋದ್ರಿಂದ ಒಂದು 10+ ರನ್ಸ್ ಏನಾದ್ರು ಮಾಡಿದ್ರೆ ಒಂದು ಒಳ್ಳೆ ಅವಕಾಶ. ಇಲ್ಲಿ ಒಂದು 15ರಿಂದ ಒಳಗಡೆ ಕಟ್ ಹಾಕಿದ್ರೆ ಇಲ್ಲಿ ಬೌಲಿಂಗ್ ಟೀಮ್ ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಇರುತ್ತೆ. ಫಸ್ಟ್ ಬಾಲ್ ಡಿಫೆನ್ಸ್ ಮಾಡ್ತಾರೆ, ರೆಸ್ಪೆಕ್ಟ್ ಕೊಡ್ತಾರೆ ಇಲ್ಲಿ ಬೌಲರಿಗೆ. $62 ರನ್ಸ್ ಟಾರ್ಗೆಟ್ ಅನ್ನ ಚೇಸ್ ಮಾಡ್ತಾ ಇರೋದಿಲ್ಲಿ ನ್ಯೂಸ್ ಫಸ್ಟ್ ಕನ್ನಡ. ಬಿಗ್ ಶಾಟ್ ಬರುತ್ತೆ, ಸೈಡ್ ಡೌನ್ ದ ವಿಕೆಟ್. ಇದು ಕ್ಯಾಚರ್ ಅಂತ ಕಾಲಿದು, ತಡೆಯಕ್ಕಾಗಲ್ಲ. ಗೆರ್ರೆ ಹೇಳ್ಕೊಂಡು ಹೋಗುವಂತ ಶಾಟ್ ಇದು. ಬೌಲರ್ ಬರೆ ಎಳಿತಾರೆ. ಕ್ರಾಕಿಂಗ್ ಶಾಟ್ ಅಂತಾನೆ ಹೇಳ್ಬೋದು. ಭರತ್ ಫಸ್ಟ್ ಬೌಂಡ್ರಿ ಬರುತ್ತೆ. ನ್ಯೂಸ್ ಫಸ್ಟ್ ಕನ್ನಡ ಆನ್ ದ ಮಾರ್ಕ್.
ಸ್ವೀಪ್ ಮಾಡ್ತಾರೆ ಇಲ್ಲಿ. ಸ್ಕ್ವೇರ್ ಲೆಗ್ ಕಡೆ ಸಿಂಗಲ್ ಬರುತ್ತೆ. ಡಿಪ್ ಆಗುತ್ತೆ, ಇದು ಡಿಪ್ ಆಗುತ್ತೆ. ಸಖತ್ ಒಳ್ಳೆ ಬಾಲ್ ಇದು. ಕ್ಲೂಲೆಸ್ ಬ್ಯಾಟರ್ ಇಲ್ಲಿ, ಬಟ್ ಆಗಿರೋದು ಡಾಟ್ ಮಾತ್ರ. ಬೌಲರ್ ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿತ್ತು. ಲೆಗ್ ಬಿಫೋರ್ ದ ವಿಕೆಟ್ ಇರೋದಿಲ್ಲ. ಆಲ್ಮೋಸ್ಟ್ ಅಲ್ಲಿ ನಮ್ಮ ಅಂಪೈರ್ ಕೂಡ ನೋಡ್ತಿದ್ರು ಏನಾಯ್ತು ಇದು ಅಂತೇಳಿ. ಡಾಟ್ ಬಾಲ್ ಆಗುತ್ತೆ. ಒಳ್ಳೆ ಬಾಲ್, ಸಖತ್ ಬೌಲಿಂಗ್ ಬಲವಂತರಾಯ. ಮತ್ತೆ ಕ್ಯಾಚ್ ಏನಂತ ಕಾಲ್. ಗ್ಯಾಪ್ ಇದೆ, ಪ್ರೊಟೆಕ್ಷನ್ ಇಲ್ಲ. ಮಿಡ್ ಆಫ್ ಫೀಲ್ಡರ್ ಒಳಗಿದ್ದಾರೆ. ಗ್ಯಾಪ್ ಶಾಟ್ ಇಂದ ಬಂದಂತ ಬೌಂಡ್ರಿ. ಟಾರ್ಗೆಟ್ಗೆ ತಕ್ಕ ಹಾಕಿ ಬ್ಯಾಟಿಂಗ್ ಮಾಡ್ತಾ ಇದೆ ಇಲ್ಲಿ ನ್ಯೂಸ್ ಫಸ್ಟ್ ಕನ್ನಡ. ಕೊನೆ ಬಾಲ್ ಉಳಿದಿದೆ. ಎಕ್ಸಾಕ್ಟ್ ಪ್ರತಿ ಓವರ್ ಅಲ್ಲಿ ಎಷ್ಟು ರನ್ಸ್ ಬೇಕೋ ಅವ್ರದ್ದು ಟಾರ್ಗೆಟ್ ಕ್ಯಾಲ್ಕುಲೇಟೆಡ್ ಅನ್ನ ಮಾಡ್ಕೊಂಡು ಮ್ಯಾಚ್ ಅನ್ನು ಆಡ್ತಾ ಇದೆ ನ್ಯೂಸ್ ಫಸ್ಟ್ ಕನ್ನಡ. ಫಸ್ಟ್ ಎರಡೂ ಟೀಮ್ಸ್ ಕೂಡ ಫಸ್ಟ್ ಮ್ಯಾಚ್ ಅಲ್ಲಿ ಲಾಸ್ ಆಗಿರುವಂತ ಟೀಮ್. ಫಸ್ಟ್ ವಿಕ್ಟರಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ ಎರಡೂ ಟೀಮ್ಸ್ ಕೂಡ. ಅಪೀಲ್ ಜೋರಾಗಿದೆ, ಅಪೀಲ್ ಜೋರಾಗಿದೆ. ಡಾಟ್ ಅಂತ ಕಾಲ್ ಬರುತ್ತೆ ಅಂಪೈರ್ ಕಡೆ. ಓವರ್ ಕಂಪ್ಲೀಟ್ ಆಗುತ್ತೆ. ಡಾಟ್ ಇಂದ ಫಿನಿಶ್ ಮಾಡ್ತಾರೆ ಫಸ್ಟ್ ಓವರ್. ಮೊದಲ ಓವರ್ ನಂತರ 9ಕ್ಕೆ ನೋ ಲಾಸ್, 9 ವಿತೌಟ್ ಲಾಸ್ ನ್ಯೂಸ್ ಫಸ್ಟ್ ಕನ್ನಡ. 5 ಓವರ್ ಇದೆ, 53 ರನ್ ಬೇಕು. ಹೊಸ ಬೌಲರ್ ಸಂತೋಷ್. 9 ವಿತೌಟ್ ಲಾಸ್ ನ್ಯೂಸ್ ಫಸ್ಟ್ ಕನ್ನಡ. 5 ಓವರ್ 53 ರನ್. ಶಾಟ್ ಆಗಿದೆ, ಪುಲ್ ಮಾಡ್ತಾರೆ. ಬಿಗ್ ಶಾಟ್ ಬರುತ್ತೆ. ಇದು ಹ್ಯೂಮಾಂಗಸ್ ಸಿಟ್ಟಿಂಗ್ ಫ್ರಮ್ ಭರತ್ ನ್ಯೂಸ್ ಫಸ್ಟ್ ಕನ್ನಡ. ಈ ತರ ಬಾಲ್ ಹಾಕಿದ್ರೆ ಬಿಡಲ್ಲ. ಗುಮ್ತಿನಿ ಗೂಳಿ ತರ ಅಂತ ಹೇಳ್ತಿರೋದು ಭರತ್ ಇಲ್ಲಿ. 29 ಬಾಲು, 47 ರನ್ ಬೇಕಾಗಿದೆ. ಎಸ್ತಮ ಈ ಒಂದು ಮ್ಯಾಚಿಗೆ ಮಂಜುನಾಥ್ ಸರ್ ಅವರು ಆಗಮಿಸ್ತಾ ಇದ್ದಾರೆ. ಸರ್ ವೆಲ್ಕಮ್ ನಿಮಗೆ. ಅಲ್ಲಿ ನೋ ಬಾಲ್ ಸೂಚನೆ ಬರ್ತಾ ಇದೆ. ನಮ್ಮ ಚೀಫ್ ಗೆಸ್ಟ್ ಆಗಿ ಆಗಮಿಸಿರ್ತಕ್ಕಂಥ ಮಂಜುನಾಥ್ ಸರ್ ಅವರಿಗೆ ನಾವು ವೆಲ್ಕಮ್ ಮಾಡ್ತಾ ಇದ್ದೀವಿ. ನಮ್ಮ ಹೈಪರ್ ಟ್ರಸ್ಟ್ ಮತ್ತು ಹೈಪರ್ ಸ್ಪೋರ್ಟ್ಸ್ ಮತ್ತು ವೆಲ್ಫೇರ್ ಟ್ರಸ್ಟ್ ಮುಖಾಂತರವಾಗಿ ಮಂಜುನಾಥ್ ಸರ್ ವೆಲ್ಕಮ್ ನಿಮಗೆ. ನೋ ಬಾಲ್ ಪ್ಲಸ್ ಬೌಂಡ್ರಿ ಇರುವಂತಹ ಡಿಸಿಷನ್ ಬರ್ತಾ ಇದೆ ಅಂಪೈರ್ ಕಡೆಯಿಂದ. ಎಸ್ ಅಲ್ಲಿ ಬೌಂಡ್ರಿ ಚೆಕ್ ಮಾಡಬೇಕಾಗುತ್ತೆ ಟಿವಿ ಅಂಪೈರ್. ಪರಿಶೀಲನೆ ನಡೀತಾ ಇದೆ. ಟೆಕ್ನಾಲಜಿ ಇದೆ, ಬಳಸ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದಾರೆ ಇಲ್ಲಿ. ಟಿವಿ ಅಂಪೈರ್ಗೆ ರೆಫರ್ ಮಾಡ್ತಿದ್ದಾರೆ. ಸ್ಟ್ರೈಕರ್ ಅಂಡ್ ಅಂಪೈರ್ ಮುರುಗೇಶ್. ಅಲ್ಲಿ ಬೌಂಡ್ರಿ ಸೇವ್ ಎನ್ನುವಂತ ಡಿಸಿಷನ್ ಬರ್ತಾ ಇದೆ.
ಬೌಲರ್ ಬದಲಾವಣೆ ಆಗ್ತಾ ಇದೆ. ಬೌಲರ್ ಅನ್ನ ಚೇಂಜ್ ಮಾಡ್ತಾ ಇದ್ದಾರೆ. ನ್ಯೂ ಬೌಲರ್ ಗ್ಯಾಪ್ ಅಲ್ಲಿ ಇದೆ. ಫ್ರೀ ಟು ಬಾಲ್ ಎಕ್ಸ್ಟ್ರಾ ಕವರ್ಸ್ ಕಡೆ ಬೌಂಡ್ರಿ ಹತ್ರ ಇತ್ತು. ಸೇವ್ ಮಾಡ್ತಾರೆ ಮತ್ತೆ ಈಸಿಯಾಗಿ 2 ರನ್ ಕಂಪ್ಲೀಟ್ ಮಾಡ್ಕೋತಾರೆ. ಸ್ವಲ್ಪ ಚೇಂಜಸ್ ಕೂಡ ನೋಡ್ತಾ ಇದ್ದೀವಿ ನಾವು ಫೀಲ್ಡಿಂಗ್ ಅಲ್ಲಿ. 28ಕ್ಕೆ 43. ಟಾಪ್ ಎಡ್ಜ್ ಆಗ್ತಾ ಇದೆ. ತಡೆಯಕ್ಕಾಗಲ್ಲ. ಇದು ಹೋಗುತ್ತೆ ಮತ್ತೆ ಬುಲೆಟ್ ತರ ಹೋಗುತ್ತೆ. ಬೌಂಡ್ರಿ ಕಡೆ ಹೋಗುತ್ತೆ. ಇಪ್ಪತ್ತ 7 ಬಾಲ್ ಅಲ್ಲಿ 39 ಬೇಕಾಗಿದೆ. ಬಿಗ್ ಶಾಟ್ ಬರ್ತಾ ಇದೆ. ಏರಲ್ಲಿದೆ. ಕ್ಯಾಚ್ ಕಂಪ್ಲೀಟ್ ಆಗ್ತಾ ಇದೆ. ಇಲ್ಲಿ ಫಸ್ಟ್ ಬ್ರೇಕ್ ಥ್ರೂ ಬರ್ತಾ ಇದೆ. ಗಗನ್ ಕ್ಯಾಪ್ಟನ್ ವಿಕೆಟ್ ಅನ್ನ ಕಳ್ಕೊತಾ ಇರೋದು. ಬಲ್ವಂತ್ ರಾಯ ಕ್ಯಾಚ್ ಕಂಪ್ಲೀಟ್ ಮಾಡ್ತಾರೆ. ಫಸ್ಟ್ ಬ್ರೇಕ್ ಥ್ರೂ ಬರ್ತಾ ಇದೆ. 23ಕ್ಕೆ ಮೊದಲ ವಿಕೆಟ್ಸ್ ಅನ್ನ ಕಳ್ಕೊತಾ ಇದ್ದಾರೆ ನ್ಯೂಸ್ ಫಸ್ಟ್ ಕನ್ನಡ. ಗಂಗಾಧರ್ ಸ್ಟ್ರೈಕರ್ ಅನ್ನ ಬಳಸ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ಕನ್ನಡ ಟೀಮಿನ ಸ್ಪೋರ್ಟ್ಸ್ ಇನ್ಚಾರ್ಜ್ ಗ್ಲಾನ್ಸ್ ಮಾಡ್ತಾರೆ. ಗ್ಯಾಪ್ ಇತ್ತು. ಫೈನ್ ಲೆಗ್ ಕಡೆ ಒಂದು ಒಳ್ಳೆ ಗ್ಯಾಪ್ ಶಾಟ್. 3 ಫೀಲ್ಡರ್ಸ್ ಜಾಯಿನ್ ಆಗ್ತಾರೆ ಒಂದು ಬಾಲ್ ತಡೆಯಕ್ಕೆ. 2 ರನ್ ಕಂಪ್ಲೀಟ್ ಮಾಡ್ಕೋತಾರೆ. Lost ball of power play 25 for 1. ಬ್ಯಾಕ್ ಫುಟ್ ಅಲ್ಲಿ ಕಟ್ ಮಾಡ್ತಾ ಇದ್ದಾರೆ. ಕವರ್ಸ್ ಕಡೆ ಹೋಗುತ್ತೆ. ಸಿಂಗಲ್ ಸಿಗುತ್ತೆ. ಈಸಿಯಾಗಿ ಕಂಪ್ಲೀಟ್ ಆಗುತ್ತೆ. ಸೆಕೆಂಡ್ ಓವರ್. 2 ಓವರ್ ನಂತರ 26ಕ್ಕೆ 1. 26 for 1 after 2 overs. ನ್ಯೂಸ್ ಫಸ್ಟ್ ಕನ್ನಡ 24 ಬಾಲ್ 36 ರನ್. ಎಕ್ಸಾಕ್ಟ್ 9 ರನ್ಸ್ ಪರ್ ಓವರ್ ಬೇಕಾಗಿದೆ. 10 ರನ್ಸ್ ಪರ್ ಓವರ್ ಬೇಕಾಗಿತ್ತು. ಇವಾಗ ಅಂಡರ್ 10 ರನ್ಸ್ ಇದೆ. ಸಂಜಯ್ ಕ್ಯಾಪ್ಟನ್ ಸಂಜಯ್ for third over. Straight down the ground. ಕಟ್ ಮಾಡ್ತಾರೆ. ಲಾಂಗ್ ಆಫ್ ಫೀಲ್ಡರ್ ಲಾಂಗ್ ಆನ್ ಮತ್ತು ಲಾಂಗ್ ಆಫ್ ನೋಡುವಂತ ಶಾಟ್ ಇದು. 27 27 for 1. ಕರ್ನಾಟಕ ನ್ಯೂಸ್ ಬೀಟ್ ವರ್ಸಸ್ ನ್ಯೂಸ್ ಫಸ್ಟ್ ಕನ್ನಡ. ಡೇ 5 ಮ್ಯಾಚ್ ನಂಬರ್ 5 ಆಡ್ತಾ ಇದೆ. ವೈಡ್ ಅಂತ ಕಾಲ್ ಬರ್ತಾ ಇದೆ. ಎಕ್ಸ್ಟ್ರಾ ರನ್ ಆಡ್ ಆಗುತ್ತೆ. ಕ್ಯಾಪ್ಟನ್ ಸಂಜಯ್ ಗೌಡ ಫಸ್ಟ್ ಬಾಲ್ ಅಲ್ಲಿ ಸಿಂಗಲ್. ಇವಾಗ ಮತ್ತೆ ಸೆಕೆಂಡ್ ಬಾಲ್ ರೀಲೋಡ್ ಮಾಡಬೇಕಾಗತ್ತಿಲ್ಲಿ. ತುಂಬಾ ಶಾರ್ಟ್ ಆಗಿದೆ. ಪನಿಷ್ ಮಾಡ್ತಾರೆ.
ಮಿಡ್ಲ್ ಆಫ್ ದ ಬ್ಯಾಟಲ್ ಬಂದಂತ ಶಾಟ್ ಇದು. ಮತ್ತೊಂದು ಬಾಲ್ ಕಳೆದು ಹಾಕಿದ್ದಾರೆ ಇಲ್ಲಿ. ಇವತ್ತಂತೂ ಪ್ರತಿ ಮ್ಯಾಚ್ ಅಲ್ಲೂ ಕೂಡ ಬೌಲರ್ಗಳ ಬೆವರಿಳಿಸಿದಂತ ಬ್ಯಾಟರ್ಸ್ ದಿನ ಇವತ್ತು. ಓ ಪರ್ಫೆಕ್ಟ್ ಶಾಟ್ ಇದು, ಸ್ವೀಪ್ ಶಾಟ್ ಬರ್ತಾ ಇದೆ ಇಲ್ಲಿ, ಕೂತೊಡ್ದಂತ ಏಟು. ಬೇಗನೆ ಮುಗ್ಸಕ್ ಟ್ರೈ ಮಾಡ್ತಾ ಇದ್ದಾರೆ. 44 ನ್ಯೂಸ್ ಫಸ್ಟ್ ಕನ್ನಡ. 21 ಬಾಲ್ 22 ರನ್ ಲೀಗ್ ಇರೋದ್ರಿಂದ ಆಲೋಚನೆ ಮಾಡ್ತಾ ಇದ್ದಾರೆ ಎಷ್ಟು ಬೇಗನೆ ಫಿನಿಶ್ ಮಾಡಿದ್ರೆ ಅಷ್ಟೊಂದು ನೆಟ್ ರನ್ ರೇಟ್ ಅಲ್ಲಿ ವಿಚಾರದಲ್ಲಿ ಪ್ಲಸ್ ಆಗುತ್ತೆ ಅಂತ ಹೇಳಿ. ಓ ಮತ್ತೆ ಸಿಮಿಲರ್ ಶಾಟ್, ಬಟ್ ಕನೆಕ್ಷನ್ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. ಬಟ್ ಸಿಂಗಲ್ ಸಿಗುತ್ತೆ. ಶಾರ್ಟ್ ಫೈನ್ ಲೆಗ್ ಕಡೆ ಒಂದರನ್ನ ಕಂಪ್ಲೀಟ್ ಮಾಡ್ಕೋತಾರೆ. ಸಂಜಯ್ ಗೌಡ ಕ್ಯಾಪ್ಟನ್ ಅವರ ಓವರಲ್ಲಿ ಒಂದು ಬಿಗ್ ಸ್ಕೋರ್ ಮಾಡುವಂತ ಪ್ಲಾನ್ ಮಾಡ್ಕೊಂಡು ಇಲ್ಲಿ ಬ್ಯಾಟಿಂಗ್ ಮಾಡ್ತಾ ಇರುವಂತ ನ್ಯೂಸ್ ಫಸ್ಟ್ ಕನ್ನಡ. ಕಟ್ ಮಾಡ್ತಾರೆ ಇಲ್ಲಿ, ರನ್ಸ್ ಬರಲ್ಲ. ಆಫ್ ಸೈಡ್ ಹೊಡೆಯುವಂತ ಪ್ಲಾನ್ ಇತ್ತು. ಗ್ಯಾಪ್ ಅನ್ನು ಹುಡುಕ್ತಾ ಇದ್ದಾರೆ. ಮೇ ಬಿ ಒಂದು ಎಕ್ಸ್ಟ್ರಾ ಕವರ್ಸ್ ಕಡೆ ಗ್ಯಾಪ್ ಹುಡುಕುವಂತ ಪ್ರಯತ್ನ ಮಾಡ್ತಿರೋದು. ವೈಡ್ ಅಂತ ಕಾಲ್ ಬರ್ತಾ ಇದೆ. ಎಕ್ಸ್ಟ್ರಾ ರನ್ಸ್ ಆಡ್ ಆಗುತ್ತೆ. 42 for 1. ಸ್ಟಿಲ್ ಲಾಸ್ಟ್ ಬಾಲ್ ರಿಮೈನಿಂಗ್. 19 ball 20. ಬಿಗ್ ಶಾಟ್, ಸೂಪರ್ ಪೀಸ್ ಆಫ್ ಫೀಲ್ಡಿಂಗ್. ಮತ್ತೆ ಚೆಕ್ ಮಾಡಬೇಕಾಗುತ್ತೆ, ಬೌಂಡ್ರಿ ಕ್ಲಿಯರೆನ್ಸ್ ಮಾಡಬೇಕಾಗುತ್ತೆ ಅಲ್ಲಿ ಟಿವಿ ಅಂಪಾಯ. ಬೌಂಡ್ರಿ ಚೆಕಿಂಗ್, ಟಿವಿ ಅಂಪೈರ್ ರೆಡಿ ಇದ್ದಾರೆ. ಡಿಸಿಷನ್ಗಾಗಿ ವೆಯ್ಟ್ ಮಾಡಬೇಕಾಗುತ್ತೆ. ಬಟ್ ಡಾಮಿನೇಟ್ ಮಾಡಿದ್ದಾರೆ. 3 ಓವರ್ ಅಲ್ಲಿ ಮ್ಯಾಚ್ ಅನ್ನು ಪುಲ್ ಮಾಡಿದ್ದಾರೆ ಕರ್ನಾಟಕ ನ್ಯೂಸ್ ಬೀಟ್ ಇಂದ. ಜಸ್ಟ್ ಓನ್ಲಿ ಬಾಲ್ ಟು ಬಾಲ್ ರನ್ಸ್ ಬೇಕಾಗುತ್ತೆ. ಎಸ್ ಅಲ್ಲಿ ಔಟ್ ಅಂತ ಕಾಲ್ ಬರ್ತಾ ಇದೆ. 42 ಲಾಸ್ ಆಫ್ 2 ವಿಕೆಟ್ಸ್. ಥರ್ಡ್ ಓವರ್ ಲಾಸ್ಟ್ ಬಾಲ್ ಅಲ್ಲಿ ಗಂಗಾಧರ್ ಕ್ಯಾಚ್ ಔಟ್ ರೂಪದಲ್ಲಿ ವಿಕೆಟ್ ಅನ್ನು ಕಳ್ಕೊತಾ ಇದ್ದಾರೆ. ಸುಮನ್ KR ಕಡೆಯಿಂದ ಬಂದಂತ ಬ್ರಿಲಿಯಂಟ್ ಕ್ಯಾಚ್, ಬೌಂಡ್ರಿ ಲೈನ್ ಹತ್ರ ಹೋಗಿಡಿದಂತ ಕ್ಯಾಚ್ ಅದು. ಇವಾಗ ನ್ಯೂ ಬ್ಯಾಟರ್ ಬರ್ತಾರೆ ಮಂಜುನಾಥ್. 3 ಓವರ್ಗಳ ನಂತರ 42ಕ್ಕೆ 2. 42 for 2. 3 ಓವರ್ ಅಲ್ಲಿ ಬೇಕಾಗಿರೋದು 20 ರನ್. ಇನ್ನು ಕೂಡ 8 ವಿಕೆಟ್ಸ್ ಹ್ಯಾಂಡಲ್ ಇದೆ. ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಇದೆ ನ್ಯೂಸ್ ಫಸ್ಟ್ ಕನ್ನಡ. ಬಲವಂತರಾಯ ಫಾರ್ 4th ಓವರ್. ಇಲ್ಲಿಂದ ಮ್ಯಾಚ್ ಉಳಿಸಬೇಕಂದ್ರೆ ಕರ್ನಾಟಕ ನ್ಯೂಸ್ ಬೀಟ್ ರೆಗ್ಯುಲರ್ ಇಂಟರ್ವೆಲ್ಸ್ ಅಲ್ಲಿ ವಿಕೆಟ್ಸ್ ಅನ್ನ ತಗೊಳ್ಳೇಬೇಕು. ಡಾಟ್ ಬಾಲ್ ಗಳನ್ನ ಇಲ್ಲಿ ಮಾಡಲೇಬೇಕಾಗುತ್ತೆ. ಬ್ಯಾಟ್ ಸ್ವಿಂಗ್ ಜೋರಾಗಿದೆ. ಔಟ್ ಅಂತ ಕಾಲ್ ಬರ್ತಾ ಇದೆ ಇಲ್ಲಿ. ಕಾಟ್ ಬಿಹೈಂಡ್ ಇದ ಫಸ್ಟ್ ವಿಕೆಟ್ ಮತ್ತೆ ಪಡ್ಕೋತಾರೆ. ಬಲವಂತರಾಯಕ್ಕೆ ಸಿಗುತ್ತೆ ಫಸ್ಟ್ ವಿಕೆಟ್. ಓವರ್ ಆಲ್ ಆಗಿ ನೋಡೋದಾದ್ರೆ 3ನೇ ವಿಕೆಟ್ ಬರ್ತಾ ಇರೋದು ಇಲ್ಲಿ. 42 for 3. 25 ರನ್ ಮಾಡಿದಂತ ಪ್ಲೇಯರ್. 9 ಬಾಲ್ ಅಲ್ಲಿ 3 6 1 ಬೌಂಡ್ರಿ. ಸ್ಟ್ರೈಕ್ ರೇಟ್ ಆಲ್ಮೋಸ್ಟ್ 300 ಇತ್ತು. ಬಿಗ್ ಮ್ಯಾಚ್ ಪ್ಲೇಯರ್ ಇವರು. ವಿಕೆಟ್ ಕಳ್ಕೊತಾ ಇದ್ದಾರೆ. ಇಬ್ರು ನ್ಯೂ ಬ್ಯಾಟರ್ಸ್ ಇವಾಗ. ಯೋಗೇಶ್ 17 ಬಾಲ್ 20 ರನ್. ಬ್ರೇಕ್ ಥ್ರೂ ಬಗ್ಗೆ ಮಾತಾಡ್ತಾ ಇದ್ವಿ. ಪಾರ್ಟ್ನರ್ಶಿಪ್ ಅನ್ನ ಬ್ರೇಕ್ ಮಾಡಿದ್ರು ಪ್ರೀವಿಯಸ್ ಓವರ್ ಅಲ್ಲಿ. ಮತ್ತೆ ಇವಾಗ ಸೆಟ್ ಆದಂತ ಬ್ಯಾಟರ್ ವಿಕೆಟ್ ಅನ್ನು ತೆಗಿತಾ ಇರೋದು ಬಲವಂತರಾಯ. ಬ್ಲಾಕ್ ಓವರ್ ಆಗ್ತಾರೆ. ಸಾಕಾತ್ ಬಾಲ್ ಇದು.
ಡಾಟ್ ಬಾಲ್ ಆಗ್ತಾ ಇದೆ. 4th ಓವರ್ ಫಸ್ಟ್ 2 ಬಾಲ್ ಅಲ್ಲಿ ರನ್ಸ್ ಬರ್ತಾ ಇಲ್ಲ. ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ ಬೌಲರ್ ಬಲವಂತರಾಯ. ಬೇಕಾಗುತ್ತೆ ಡಾಟ್ ಬಾಲ್ಸ್ ಕರ್ನಾಟಕ ನ್ಯೂಸ್ ಬೀಟ್ ಟೀಮಿಗೆ. ಇದು ಕೂಡ ಸಾಕಾತು ಬಾಲ್. ಇದು ಕಿಲಾಡಿ ಬೌಲರ್ ಇವರು. 15 ಬಾಲ್ 20 ರನ್ನು. ಕಳೆದ ಓವರಲ್ಲಿ ನೋಡಿದ್ರೆ ಜಸ್ಟ್ ಬಾಲ್ ಟು ಬಾಲ್ ರನ್ಸ್ ಬೇಕಾಗಿತ್ತು. ಇವಾಗ 15 ಬಾಲ್ 20. ಟಾಪ್ ಎಡ್ಜ್ ಆಗ್ತಾ ಇದೆ. ಬಿಗ್ ಶಾಟ್ ಪ್ಲಾನ್ ಮಾಡಿದ್ರು. ಇಲ್ಲಿ ಕ್ಯಾಚ್ ಆಪರ್ಚುನಿಟಿ. ಡ್ರಾಪ್ ಮಾಡ್ತಾರೆ ಕ್ಯಾಚ್ ಅನ್ನ. ಡೈವಿಂಗ್ ಎಫರ್ಟ್. ಸಲಿ ಫೀಲ್ಡರ್ ಸ್ವಲ್ಪ ಇಂಜುರಿ ಸಮಸ್ಯೆ. ಮೆಡಿಕಲ್ ಟೀಮ್ ಹೋಗ್ಬೇಕಾಗತ್ತೆ ನೋಡಿ. ನೋಡಿ ನಮ್ಮ ಪ್ಲೇಯರ್ಸ್ ಎಲ್ಲರೂ ಕೂಡ ಸ್ವಲ್ಪ ಜವಾಬ್ದಾರಿಯಿಂದ ಆಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ರೆಗ್ಯುಲರ್ ಪ್ರಾಕ್ಟೀಸ್ ಇರಲ್ಲ. ಈ ಒಂದು ಟೂರ್ನಮೆಂಟ್ಗೋಸ್ಕರ ಬಂದು ಆಡ್ತಾ ಇದ್ದೀರಾ. ನಿಮ್ಮ ಕೆಲಸ ಇರುತ್ತೆ, ಮನೆಯಲ್ಲಿ ಜವಾಬ್ದಾರಿ ಇರುತ್ತೆ. ದಯವಿಟ್ಟು ರೆಸ್ಪಾನ್ಸಿಬಿಲಿಟಿಯಿಂದ ಆಡಿ, ಗೇಮನ್ನು ಎಂಜಾಯ್ ಮಾಡಿ, ಯಾವುದೇ ಇಂಜುರಿ ಸಮಸ್ಯೆ ಆಗದೆ ಇರಲಿ. ಡೇ 5 ಅಲ್ಲಿದ್ದೀವಿ ನಾವು. ಮ್ಯಾಚ್ ನಂಬರ್ 5 ಆಲ್ಮೋಸ್ಟ್ ಕಂಪ್ಲೀಟ್ ಸ್ಟೇಜ್ ಅಲ್ಲಿದ್ದೀವಿ. ಇದು ಸರ್ವಿಕಲ್ ಕ್ಯಾನ್ಸರ್ ಅವೇರ್ನೆಸ್ಗೋಸ್ಕರ ಆಯೋಜನೆ ಮಾಡಿದಂಥ ಈ ಒಂದು 24 ಮೀಡಿಯಾ ತಂಡಗಳ ಟೂರ್ನಮೆಂಟ್. ಒಂದು ಗುಡ್ ಥಾಟ್ ಇಟ್ಕೊಂಡು ಈ ಒಂದು ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಮಹಿಳೆಯರು ಮುನ್ನೆಚ್ಚರಿಕೆ ಇರಲಿ, ಕ್ಯಾನ್ಸರ್ ದೂರವಿರಲಿ, ಆರೋಗ್ಯವಂತ ಮಹಿಳೆ ಸಮೃದ್ಧಿ ನಾಳೆ, ಸರಿಯಾದ ಸಮಯದಲ್ಲಿ ತಪಾಸಣೆ ಜೀವನದ ರಕ್ಷಣೆ, ಲಸಿಕೆ ಹಾಕಿಸಿಕೊಳ್ಳಿ, ಕ್ಯಾನ್ಸರ್ ಮುಕ್ತ ಜೀವನ ನಡೆಸಿ. ಈ ಒಂದು ಮಹಾಮಾರಿ ಕ್ಯಾನ್ಸರ್ ಸಮಸ್ಯೆಯಿಂದ ಎಲ್ಲ ಮಹಿಳೆಯರು ಕೂಡ ವಿಮುಕ್ತಿ ಸಿಗಲಿ. ಸರ್ವಿಕಲ್ ಕ್ಯಾನ್ಸರ್ ಅಲ್ಲಿ ಯಾರ್ಯಾರು ಬಳಕ್ತಾ ಇದ್ದಾರೆ ಎಲ್ರಿಗೂ ಕೂಡ ಒಂದು ಮುನ್ನೆಚ್ಚರಿಕೆಯಿಂದ ನಾವು ಈ ಒಂದು ಟೂರ್ನಮೆಂಟಿನ ಪರವಾಗಿ ಈ ಒಂದು ಸರ್ವಿಕಲ್ ಕ್ಯಾನ್ಸರ್ ಅವೇರ್ನೆಸ್ಗೋಸ್ಕರ ಆಯೋಜನೆ ಮಾಡಿದಂಥ ಟೂರ್ನಮೆಂಟ್ ಹೈಪರ್ ಸ್ಪೋರ್ಟ್ಸ್ ಸಂಸ್ಥೆ ಕಿರಣ್ ಶೆಟ್ಟಿ ಅವರ ಸಾರಥ್ಯದಲ್ಲಿ ಆಯೋಜನೆ ಮಾಡಿದಂಥ 24 ಮೀಡಿಯಾ ತಂಡಗಳ ಕ್ರಿಕೆಟ್ ಕಾರ್ನಿವಲ್, ಕ್ರಿಕೆಟ್ ಫೆಸ್ಟಿವಲ್
ಇಲ್ಲಿ ಮತ್ತೆ ಬ್ರೇಕ್ ಥ್ರೂ ಸಿಗ್ತಾ ಇದೆ. ಇಲ್ಲಿ ಸ್ವಲ್ಪ ಶಾರ್ಟ್ ಬ್ರೇಕ್ ಆಗಿತ್ತು. ಸೆಕೆಂಡ್ ವಿಕೆಟ್ ತಗೋತಾ ಇದ್ದಾರೆ ಬಲವಂತರಾಯ. ಸ್ವಲ್ಪ ಇಂಜುರಿ ಸಮಸ್ಯೆ ಇತ್ತು, ಬಟ್ ಇಮಿಡಿಯೇಟ್ ಆಗಿ ಇವಾಗ ಸೆಟ್ ಬ್ಯಾಕ್ ಆಗಿ ಬರ್ತಾ ಇದ್ದಾರೆ. 18 ರನ್ ಬೇಕಾಗಿದೆ 13 ಬಾಲ್ ಅಲ್ಲಿ. ನ್ಯೂ ಬ್ಯಾಟರ್ ದಿಲೀಪ್. 13ಕ್ಕೆ 18. ಬಲವಂತರಾಯ ಫೈನಲ್ ಬಾಲ್. ಒಳ್ಳೆ ಎಕನಾಮಿಕಲ್ ಓವರ್ ಬೌಲಿಂಗ್ ಮಾಡ್ತಾ ಇದ್ದಾರೆ 4th ಓವರ್ ಅಲ್ಲಿ. ಡಿಫೆನ್ಸಿವ್ ಶಾಟ್ ಬರ್ತಾ ಇದೆ. ಪಾಯಿಂಟ್ ಅಲ್ಲಿ ಜಸ್ಟ್ ಸಿಂಗಲ್ ಅನ್ನ ತಗೋತಾರೆ. ಸಿಂಪಲ್ ಟಚ್ ಅಂಡ್ ರನ್ ಅಂತಾನೆ ಹೇಳ್ಬೋದು. ರಿಸ್ಕ್ ಫ್ರೀ ಕ್ರಿಕೆಟ್ ಅನ್ನ ಆಡಿದ್ರು. ಫಸ್ಟ್ ಬಾಲ್ ಅಲ್ಲಿ ಆನ್ ದ ಮಾರ್ಕ್ ದಿಲೀಪ್ ಕಂಪ್ಲೀಟ್ ಆಗುತ್ತೆ. ಬಟ್ ಇಲ್ಲಿ ಓವರ್ ಬಗ್ಗೆ ಹೇಳಬೇಕಾಗುತ್ತೆ. 4th ಓವರ್ ಅಲ್ಲಿ ಜಸ್ಟ್ 3 ರನ್ ಬರುತ್ತೆ. 2 ಬ್ರೇಕ್ ಥ್ರೂ ತಗೋತಾರೆ. ಒಂದು ಒಳ್ಳೆ ಓವರ್ ಇದು, ಎಕನಾಮಿಕಲ್ ಓವರ್. ಸ್ವಲ್ಪ ಮ್ಯಾಚ್ ಅಲ್ಲಿ ಕಮ್ ಬ್ಯಾಕ್ ಮಾಡಿಸುವಂತ ಪ್ರಯತ್ನ ಮಾಡಿದ್ದಾರೆ. ಉಳಿದಂತ 12 ಬಾಲ್, ಬೇಕಾಗಿರೋದು 17 ರನ್. ಬಾಲ್ 17. ಸರ್ ಕ್ಯಾಪ್ಟನ್ಸ್ ಫಸ್ಟ್ ಹೇಳಿದೀವಿ ನೋಡಿ, ಡಿಸ್ಕಷನ್ಸ್ ಇರೋದಿಲ್ಲ. ನೀವು ಟೀಮ್ ನಿಮ್ಮ ಬೌಲರ್ ಏನಿರ್ತಾರೆ ಕ್ಯಾಪ್ಟನ್ ಡಿಸೈಡ್ ಮಾಡಬೇಕು. ಪ್ರತಿಯೊಬ್ಬ ಪ್ಲೇಯರ್ ಕೂಡ ಬಂದು ಒಂದು ಮೀಟಿಂಗ್ ಅಲ್ಲಿ ಜಾಯಿನ್ ಆಗಬಾರ್ದು. ಕ್ಯಾಪ್ಟನ್ ಟು ಡಿಸೈಡ್ ಬೌಲರ್, ಪ್ಲೀಸ್ ಕೋಆಪರೇಟ್. ಕಿಶನ್ ನ್ಯೂ ಬೌಲರ್. ತುಂಬಾನೇ ಒಂದು ಕ್ಲೋಸ್ ಔಟ್ ಅಂತ ಡಿಸಿಷನ್ ಬರ್ತಾ ಇದೆ. ದಿಲೀಪ್ ವಿಕೆಟ್ ಕಳ್ಕೋತಾರೆ ಇಲ್ಲಿ. 45 for 5. ಈಸಿ ಟಾಸ್ಕ್ ಅಂತ ಅನ್ಕೊಂತಾ ಇದ್ವಿ ನ್ಯೂಸ್ ಫಸ್ಟ್ ಕನ್ನಡ. ಆಫ್ಟರ್ 3 overs 4th ಓವರ್ ಅಲ್ಲಿ ಬಲವಂತರಾಯ ಜಸ್ಟ್ 3 ರನ್ ಕೊಟ್ಟು 2 ವಿಕೆಟ್ ತೆಗಿತಾರೆ. ಇಲ್ಲಿ ಕಿಶನ್ ಫಸ್ಟ್ ಬಾಲ್ ಇವರ ಸ್ಪೆಲ್ಲಿನ ಸೆಕೆಂಡ್ ಓವರ್ ಅಲ್ಲಿ ದಿಲೀಪ್ ವಿಕೆಟ್ ಅನ್ನು ತೆಗಿತಾ ಇರೋದು. 11 ಬಾಲ್ ಅಲ್ಲಿ 17 ರನ್ ಬೇಕು. ಒಂದು ಬೌಂಡ್ರಿ ಅಥವಾ ಒಂದು 6 ಈ ಓವರ್ ಅಲ್ಲಿ ಬರಲೇಬೇಕಾಗಿದೆ. ದಿ ಬ್ಯಾಟರ್ ಪವನ್. ರನ್ಸ್ ಬರ್ತಾ ಇದೆ, ವೈಡ್ ಅಂತ ಕಾಲ್ ಬರ್ತಾ ಇದೆ. ಎಕ್ಸ್ಟ್ರಾ ರನ್ ಆಡ್ ಆಗುತ್ತೆ. ಔಟ್ ಸೈಡ್ ಆಬ್ಸ್ಟಿಕಲ್ ಬೌಲ್ ಮಾಡಿದ್ರು. ಬ್ಯಾಟರ್ ಇಂದ ದೂರ ಇಡುವಂತ ಪ್ರಯತ್ನ ಇದು, ಬಟ್ ವೈಡ್ ಅಂತ ಕಾಲ್ ಬರುತ್ತೆ. 11 ಬಾಲ್ 16 ರನ್. 11 ಬಾಲ್ 16. ನ್ಯೂ ಬ್ಯಾಟರ್ ಪವನ್ ಆನ್ ಸ್ಟ್ರೈಕ್. ಡಿಫೆನ್ಸಿವ್ ಶಾಟ್. ಕ್ವಿಕ್ ಸಿಂಗಲ್ ಪಡ್ಕೋತಾರೆ ಪವನ್. ಆನ್ ದ ಮಾರ್ಕ್ ವಿತ್ ಸಿಂಗಲ್. ಮಂಜು ಅವ್ರಿಗೆ ಸ್ಟ್ರೈಕ್ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಭರತ್ ಇದ್ದಿದ್ರೆ ಖಂಡಿತವಾಗ್ಲೂ ಈ ಒಂದು ಮ್ಯಾಚ್ ಅನ್ನ ಬೇಗನೆ ಮುಗಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ರು. ಸದ್ಯ ಒಂದು ಭರತ್ ವಿಕೆಟ್ ಬಳಿಕ ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇದೆ ನ್ಯೂಸ್ ಫಸ್ಟ್ ಕನ್ನಡ. 10 ಬಾಲ್ ಅಲ್ಲಿ 15. ಶಾರ್ಟ್ ಬೌಂಡ್ರೀಸ್, ಇನ್ನೂ ಕೂಡ ಆಪರ್ಚುನಿಟಿ ಇದೆ. ಈ ಓವರ್ ಅಲ್ಲಿ 4 ಬಾಲ್ ಇದೆ. ಕಿಶನ್ ಯಾವ ರೀತಿ ಬೌಲ್ ಮಾಡ್ತಾರೆ ನೋಡ್ಬೇಕು. ರನ್ಸ್ ಬರ್ತಾ ಇಲ್ಲ, ರೈಸಿಂಗ್ ಆಗ್ತಾ ಇಲ್ಲ. ಇಲ್ಲಿ ಲೋ ಆಗಿತ್ತು ಬಾಲ್. ಇದು ಅನ್ಕೊಂಡ ರೀತಿಯಷ್ಟು ಬೌನ್ಸ್ ಆಗ್ಲಿಲ್ಲ. ಪುಲ್ ಮಾಡಕ್ ನೋಡ್ತಾರೆ. ಇಲ್ಲೊಂದ್ ಕಡೆ ಮತ್ತೆ ಬ್ಯಾಟರ್ಗೆ ಸ್ವಲ್ಪ ಪೈನ್ ತರ ಕಾಣ್ತಾ ಇದೆ. ಒಂಬತ್ತು ಬಾಲ್ 15. ಮಂಜು ಹೆಗಲ ಮೇಲೆ ಜವಾಬ್ದಾರಿ. ವೈಡ್ ಅಂತ ಕಾಲ್ ಬರ್ತಾ ಇದೆ. ಸೆಕೆಂಡ್ ಎಕ್ಸ್ಟ್ರಾ ಆಫ್ ದಿ ಓವರ್. ಮತ್ತೆ ರನ್ ಎಕ್ಸ್ಟ್ರಾ ಆಡ್ ಆಗುತ್ತೆ. ಎಕ್ಸ್ಟ್ರಾ ರನ್ಸ್ಗೆ ಅವಕಾಶ ಕೊಡ್ತಾರೆ. ಕಿಶನ್ ಮತ್ತೆ ಬೌಲಿಂಗ್ ಎಂಡ್ ಅಲ್ಲಿ ಸ್ಟೆಪ್ ಔಟ್ ಮಾಡೋದಂತ ಬಾಲ್. ಇದು ಸಿಂಪಲ್ ಕ್ಯಾಚ್. ಇದು ಸಖತ್ ಕಾಣ್ತಿಯಾರಿಲ್ಲಿ. ಕರ್ನಾಟಕ ನ್ಯೂಸ್ ಬೀಟ್
6 ವಿಕೆಟ್ ತೆಗಿತಾ ಇದ್ದಾರೆ. ಮಂಜುನಾಥ್ ಹೋಗ್ಬೇಕಾಗತ್ತೆ ಪೆವಿಲಿಯನ್ ಕಡೆ. ಮತ್ತೆ ಬಲವಂತ್ ಕೈ ಸೇರ್ತಾ ಇರೋದು ಕ್ಯಾಚ್. ಇದು 6ನೇ ವಿಕೆಟ್ ಅನ್ನ ಕಳ್ಕೊತಾರೆ. 8 ಬಾಲ್ ಅಲ್ಲಿ 14. ಕ್ರೂಷಲ್ 2 ಬಾಲ್. ಇದು ಪೆನಾಲ್ಟಿ ಬೇಟ್ ಓವರ್. ಆಪರ್ಚುನಿಟಿ, ರನ್ ಔಟ್ ಆಪರ್ಚುನಿಟಿ. ಬ್ಯಾಕಪ್ ಕೈ ಹಿಡಿತಾ ಇಲ್ಲ. ಇಲ್ಲಿ 1 ರನ್ ಸಿಗುತ್ತೆ. ಐದು ಓವರ್ ಕಂಪ್ಲೀಟ್ ಆಗುತ್ತೆ. 5 ಓವರ್ ನಂತರ 49. 6 ಬಾಲ್ ಅಲ್ಲಿ 13 ರನ್. ಬಾಲ್ ಇದೆ, 13 ರನ್ ಬೇಕಾಗಿದೆ. 6 ಬಾಲ್ 13 ರನ್ಸ್. 49 ಬಲವಂತ್ ರಾಯ ಕಂಪ್ಲೀಟ್ ಆಗ ಒಂದು ಮ್ಯಾಚ್ ಅನ್ನೇ ಬದಲಿಸಿದ್ರು ಆ 4ನೇ ಓವರಲ್ಲಿ. 5th ಓವರಲ್ಲಿ ಕಿಶನ್ ಕೂಡ ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ. ಜಸ್ಟ್ 4 ರನ್ ಮಾತ್ರ ಕೊಡ್ತಾರೆ. 2 ಎಕನಾಮಿಕಲ್ ಓವರ್ ನೋಡ್ತಾ ಇದೀವಿ. ಇವಾಗ 6 ಬಾಲ್ 13 ರನ್ನು. ಸಂದೇಶ್ ಆನ್ ಸ್ಟ್ರೈಕ್, ನ್ಯೂ ಬ್ಯಾಟರ್. 2 ಬಾಲ್ ಫೇಸ್ ಮಾಡಿ 1 ರನ್ ತಗೊಂಡಿದ್ದಾರೆ. 6 ಬಾಲ್ 13 ರನ್ ಬೇಕಾಗಿದೆ. ರಾಜು ಫೈನಲ್ ಓವರ್, ಫಸ್ಟ್ ಬಾಲ್. ರನ್ಸ್ ಬರ್ತಾ ಇಲ್ಲ. 5 ಬಾಲ್ ಅಲ್ಲಿ 13 ರನ್ನು. ಜಸ್ಟ್ ಬಾಲ್ ಟು ಬಾಲ್ ಮ್ಯಾಚ್ ಅನ್ನು ಉಳಿಸ್ತಾ ಇದ್ದಾರೆ. ಬೌಲರ್ಗಳಲ್ಲಿ ಸಾಥ್ ಕೊಡ್ತಾ ಇದ್ದಾರೆ. ಪ್ರತಿಯೊಬ್ರು ಕೂಡ ಇಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಒಳ್ಳೆ ಕ್ಯಾಚಿಂಗ್ ನೋಡಿದ್ವಿ. ಬೌಲರ್ಸ್ ಕಡೆಯಿಂದ ಒಳ್ಳೆ ಒಳ್ಳೆ ಡಾಟ್ ಬಾಲ್ಸ್ ಅನ್ನು ನೋಡ್ತಾ ಇದೀವಿ. ಇಲ್ಲಿ ಮಿಸ್ ಮಾಡ್ತಾರೆ. ಈಸಿಯಾಗಿ ಆಪರ್ಚುನಿಟಿ ತುಂಬಾ. ನೋ ಬಾಲ್ ಡಿಸಿಷನ್ ಬರ್ತಾ ಇದೆ ಇಲ್ಲಿ. ನೋ ಬಾಲ್ +1. ಫ್ರೀ ಹಿಟ್ ಅಂತ ಬರ್ತಾ ಇದೆ ಕಾಲ್. 5 ಬಾಲ್ 11. ನ್ಯೂಸ್ ಫಸ್ಟ್ ಕನ್ನಡಾಗ ಆಪರ್ಚುನಿಟಿ ಇದು. ಸರ್ ಡಿಸ್ಕಷನ್ ಇಲ್ಲ, ಎಲ್ಲರೂ ಕೂಡ ಜಾಯಿನ್ ಆಗಬೇಡಿ. ಮ್ಯಾಚ್ ಮುಂದುವರಿಸಿ. ಕಿರಣ್ ಕುಮಾರ್, 5 ಬಾಲ್ 11 ರನ್. ಫ್ರೀ ಹಿಟ್ ಬಾಲ್. ಪವನ್ ಆನ್ ಸ್ಟ್ರೈಕ್. ಐದಕ್ಕನ್ನೊಂದು ಫ್ರೀ ಹಿಟ್ ಬಾಲ್ ಇದು. ಮತ್ತೆ ನೋ ಬಾಲ್ ಬರುತ್ತೆ ಇಲ್ಲಿ. ಅಬೋ ವೆಸ್ಟ್ ಹೈಟ್ ಅಲ್ಲ ಇದು, ಅಬೋ ಚೆಸ್ಟ್ ಹೈಟ್ ಬಾಲ್ ಇದು. ಐದು ಬಾಲ್ 10 ರನ್ನು. ಮತ್ತೆ ಫ್ರೀ ಹಿಟ್ ಹಂಗೆ ಇದೆ. ಮತ್ತೆ ನೋ ಬಾಲ್ ಅಂತ ಕಾಲ್ ಬರ್ತಾ ಇದೆ ಇಲ್ಲಿ. ಬೌಲರ್ಸ್ ಇಲ್ಲಿ ಲಾಸ್ಟ್ ಅಲ್ಲಿ ಬೌಲರ್ಸ್ ಸ್ವಲ್ಪ ಕಷ್ಟ ಪಡ್ತಾ ಇದ್ದಾರೆ. ಮತ್ತೆ ಬೌಲರ್ ಅನ್ನ ಇಲ್ಲಿ ಬದಲಾಯಿಸ್ತಾ ಇದ್ದಾರೆ. ಮತ್ತೆ ಹೊಸ ಬೌಲರ್ ಬರ್ತಾ ಇದ್ದಾರೆ. ಫೈನಲ್ ಓವರ್ ಅಲ್ಲಿ ಆಲ್ಮೋಸ್ಟ್ 3 ಮಂದಿ ಬೌಲರ್ ಬರ್ತಾ ಇದ್ದಾರೆ.
ತುಂಬಾನೇ ಶಾರ್ಟ್ ಗ್ಯಾಪ್ ಅಲ್ಲಿ ಇದೆ. ಫ್ರೀ ಹಿಟ್ ಬಾಲ್ ಅಲ್ಲಿ ಎಕ್ಸ್ಟ್ರಾ ಕವರ್ಸ್ ಕಡೆ ಹೊಡೆದಂತ ಶಾಟ್ ಇದು. ತಡೀತಾರ ಇಲ್ಲ ಬೌಂಡ್ರಿ ಅಂತ ಕಾಲ್ ಬರ್ತಾ ಇದೆ. ನ್ಯೂಸ್ ಫಸ್ಟ್ ಕನ್ನಡ 4ನೇ ಓವರ್ 5ನೇ ಓವರ್ ಅಲ್ಲಿ ಒಂದು ಒಳ್ಳೆ ಬೌಲಿಂಗ್ ಮಾಡಿದಂತ ಕರ್ನಾಟಕ ನ್ಯೂಸ್ ಬೀಟಿನ ಟೀಮ್. ಇಲ್ಲಿ ಬೌಲರ್ ಶಾರ್ಟೇಜ್ 4 ಬಾಲ್ 5 ರನ್. ಪವನ್ ಫಸ್ಟ್ ಬೌಂಡ್ರಿಯನ್ನು ಕಲೆಕ್ಟ್ ಮಾಡ್ಕೋತಾರೆ. ಬೇಕಾದಂತ ಸಮಯದಲ್ಲಿ ಬಂದ 4 ಬಾಲ್ 5 ರನ್, 4 ಬಾಲ್ 5 ರನ್ಸ್. ಮಿಸ್ ಮಾಡ್ಕೋತಾರೆ. ತುಂಬಾ ಶಾರ್ಟ್ ಇತ್ತು. ಡಿಸಪಾಯಿಂಟ್ ಆಗಿರ್ತಾರೆ ಪವನ್ ಅವರು. ಎಂತ ಬಾಲ್ ಮಿಸ್ ಮಾಡ್ಕೊಂಡೆ ಅಂತ ಹೇಳಿ. ಶಾರ್ಟ್ ಆಗಿತ್ತು, ಮುಗಿಸ್ಬಿಡ್ಬೋದಾಗಿತ್ತು ಮ್ಯಾಚ್ ಇದೆ ಬಾಲ್ ಅಲ್ಲಿ. 3 ಬಾಲ್ 5 ರನ್ ಇದೆ. ಕರ್ನಾಟಕ ನ್ಯೂಸ್ ಬೀಟ್ ಇನ್ನೂ ಆಪರ್ಚುನಿಟಿ ಇದೆ. 50-50 ಚಾನ್ಸಸ್ ಇದೆ. 2 ಟೀಮ್ಸ್ ಕೂಡ ಹೋರಾಟ ಮಾಡ್ತಾ ಇದೆ ಫಸ್ಟ್ ಜಯಕ್ಕಾಗಿ. ವೈಡ್ ಅಂತ ಕಾಲ್ ಬರ್ತಾ ಇದೆ. ಎಕ್ಸ್ಟ್ರಾ ರನ್ ಆಡ್ ಆಗುತ್ತೆ. ಮೂರ್ ಬಾಲ್ 4 ಇವಾಗ 3 ಬಾಲ್ 4 ರನ್ಸ್. ಇದೊಳ್ಳೆ ಬಾಲ್ ಇದೆ. ಸಖತ್ ಕಮ್ ಬ್ಯಾಕ್ ಇದು. ಅಪೀಲ್ ಜೋರಾಗಿದೆ ಬಟ್ ಅಂಪೈರ್ ಮೂವ್ ಆಗ್ತಾರೆ. 2 ಬಾಲ್ 4 ರನ್ನು. ಇದು ಒಳ್ಳೆ ಆಲೋಚನೆ ಇದು. ಶಫಲ್ ಆಗ್ತಾರೆ ಬ್ಯಾಟರ್. ಇಲ್ಲಿ ಡಾಟ್ ಅಂತ ಬರುತ್ತೆ. 1 ಬಾಲ್ ಉಳಿದಿದೆ, 4 ರನ್ ಬೇಕು. ಎಂತ ಟೈಮಲ್ಲಿ ಬಂದಂತ ಡಾಟ್ ಬಾಲ್ಸ್ ಇದು. 1 ಬಾಲ್ 4 ರನ್ಸ್. ಬೌಂಡ್ರಿ ಬೇಕಾಗಿದೆ ಇಲ್ಲಿ. ಮತ್ತೆ ವೈಟ್ ಬಾಲ್. ಟ್ವಿಸ್ಟ್ ಇನ್ನೂ ಕಾಯಿದೆ, ಥ್ರಿಲ್ಲರ್ ಆಗಿದೆ. ನಾವು ಮಾತಾಡ್ತಾ ಇದ್ವಿ ನಮ್ಮ ರಿವೆಂಜ್ ಥ್ರಿಲ್ಲರ್ ಫಿಲಂ ಬಗ್ಗೆ. ಮನಸಾವಾಚ ಕರ್ಮಣ ಅಂತ ಹೇಳ್ತಾ ಇದ್ವಿ. ಇಲ್ಲಿ ಅದಕ್ಕೂ ಮೀರಿದಂತ ಥ್ರಿಲ್ಲರ್ ನೋಡ್ತಾ ಇದೀವಿ. 1 ಬಾಲ್ 3 ರನ್. 2 ಟೀಮ್ ಡಗ್ಔಟ್ ಅಲ್ಲಿ ಇವಾಗ ಪ್ರೇಯರ್ ಸ್ಟಾರ್ಟ್ ಆಗಿರುತ್ತೆ. ಡಾಟ್ ಬಾಲ್ ಇಂದ ಫಿನಿಶ್ ಮಾಡ್ತಾರೆ ಮ್ಯಾಚ್ ಅನ್ನ. ನ್ಯೂಸ್ ಫಸ್ಟ್ ಕನ್ನಡ ಜಸ್ಟ್ 2 ರನ್ ಇಂದ ಮ್ಯಾಚ್ ಅನ್ನ ಕಳ್ಕೋತಾರೆ. ಎಂತ ಬೌಲಿಂಗ್ ಅಟ್ಯಾಕ್ ಇದು. ಬಾಲ್ ಟು ಬಾಲ್ ಇದ್ದಂತ ಮ್ಯಾಚ್ ಅನ್ನ ಕಳ್ಕೋತಾರೆ. ಭರತ್ ವಿಕೆಟ್ ಇಲ್ಲಿ ಒಂದಷ್ಟು ಬ್ಯಾಕ್ ಫುಟ್ ಅಲ್ಲಿ ತಂದು ನಿಲ್ಲಿಸ್ತಾ ಇದೆ ನ್ಯೂಸ್ ಫಸ್ಟ್ ಕನ್ನಡ ಟೀಮಿಗೆ. 9 ಬಾಲ್ 25 ರನ್ ಭರತ್ ಹೊಡೆದಿದ್ರು. ಅಲ್ಲಿ ಜಸ್ಟ್ ಬೇಕಾಗಿದ್ದಿದ್ದ 19 ರನ್ 18 ಬಾಲ್ ಅಲ್ಲಿ. ಜಸ್ಟ್ ಬಾಲ್ ಟು ಬಾಲ್ ರನ್ಸ್ ಮ್ಯಾಚ್ ಅನ್ನ ಇಲ್ಲಿ ಕಳ್ಕೋತಾ ಇರೋದು ನ್ಯೂಸ್ ಫಸ್ಟ್ ಕನ್ನಡ. ಫಸ್ಟ್ ವಿಕ್ಟರಿ ಬರ್ತಾ ಇದೆ. ಕರ್ನಾಟಕ ನ್ಯೂಸ್ ಬೀಟ್ ಟೀಮ್ ಇಲ್ಲಿ ಫಸ್ಟ್ ವಿಕ್ಟರಿಯನ್ನು ಗಳಿಸ್ತಾ ಇದೆ. ಇವಾಗ ಒಂದು ಮುಕ್ತಾಯ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿ. ಬೇರೆ ಆಪ್ಷನ್ ಇಲ್ಲ. ಸಮಯಕ್ಕೆ ಬಂದು ಒಂದು ಒಳ್ಳೆ ಬೌಲಿಂಗ್ ಮಾಡಿ ಮ್ಯಾಚ್ ಅನ್ನ ಪಲ್ಟಿ ಮಾಡಿಸಿದಂತ ಬಲವಂತರಾಯ ಮ್ಯಾನ್ ಆಫ್ ದ ಮ್ಯಾಚ್. 2 ವಿಕೆಟ್ 3 ಕ್ಯಾಚ್ 1 ಬೌಂಡ್ರಿ. ಆಲ್ ರೌಂಡರ್ ಪ್ಯಾಕೇಜ್ ಫ್ರಮ್ ಕರ್ನಾಟಕ ನ್ಯೂಸ್ ಬೀಟ್. ಬಲವಂತರಾಯ್ ಅವರು ಬಂದು ನಿಮ್ಮ ಮ್ಯಾನ್ ಆಫ್ ದ ಮ್ಯಾಚ್ ಅನ್ನ ಕಲೆಕ್ಟ್ ಮಾಡ್ಕೋಬೇಕು. ವೆಲ್ ಪರ್ಫಾರ್ಮೆನ್ಸ್ ಸರ್, ಸೂಪರ್ ಆಲ್ ರೌಂಡರ್ ಪರ್ಫಾರ್ಮೆನ್ಸ್. Come and collect your man of the match award from our organizers.